ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮೀನಾ ಸೂರ್ಯ ಇಬ್ರು ಜಗಳಾಡ್ಕೊಂಡಿರ್ತಾರೆ. ಸೂರ್ಯ ಸರಿಯಾಗಿ ಮಾತಾಡದೆ ಊಟನೂ ಮಾಡದೆ ಎದ್ದೋಗ್ತಿರ್ತಾನೆ. ಆಗ ಮೀನಾ ಮಲಗಬೇಕಾದ್ರೆ ಹೋಗಿ ಸೂರ್ಯನ ಮಾತಾಡಿಸ್ತಾಳೆ. ಸೂರ್ಯ ಮೀನಾ ಹತ್ರ ಸಾರಿ ಕೇಳ್ತಾನೆ. ಮನೆ ಬಿಡಿಸ್ಕೊಳ್ಳೋ ಟೆನ್ಷನ್ ಅಲ್ಲಿ ಇದು ಬೇರೆ ಟೆನ್ಷನ್ ಜೊತೆ ಸೇರಿ ನಿನ್ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟೆ, ಸಾರಿ ಮೀನಾ ಅಂತ ಕೇಳ್ಕೊತಾನೆ. ಆಗ ಮೀನಾ ಕೂಡ ಸಾರಿ ರೀ, ನಾನು ಕೂಡ ನಿಮ್ಮ ಮೇಲೆ ಕೂಗಾಡ್ಬಿಡ್ತಿತ್ತು ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯ ಕಾರು ಮತ್ತೆ ವ್ಯಾನ್ಗಳನ್ನ ಮಾರೋಕ್ಕೆ ಟ್ರೈ ಮಾಡ್ತಾನೆ. ಚೇತ ಕಸ್ಟಮರ್ನ ಕರ್ಕೊಂಡು ಬರ್ತಾನೆ. ಏನಪ್ಪ ಸೂರ್ಯ, ಈಗ ತಾನೇ ಜೀವನದಲ್ಲಿ ಮುಂದೆ ಬರ್ತಿದ್ದೆ, ಈಗಾಗಲೇ ಮಾರ್ತಿದ್ಯಲ್ಲ ಅಂತ ಅವರು ಕೇಳ್ತಾರೆ. ಏನು ಮಾಡೋದು ಸರ್, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಅಂತ ಸೂರ್ಯ ಹೇಳ್ತಾನೆ. ಹಾಗೆಯೇ 2 ಕಾರು ವ್ಯಾನು ಎಲ್ಲನೂ ಚೆಕ್ ಮಾಡಿ ನೋಡ್ತಾರೆ. ಈ ಕಾರು ತುಂಬ ಓಡಿದೆಯಪ್ಪ, ಒಂದು 2 ಲಕ್ಷ ಸಿಗ್ಬೋದು ಅಷ್ಟೇ ನಿನಗೆ. ಇನ್ನೊಂದು ಕಾರ್ಗೆ 4 ಲಕ್ಷ, ವ್ಯಾನ್ಗೆ ಇನ್ನೂ ಡ್ಯೂ ಇರೋದ್ರಿಂದ ಅದಕ್ಕೆ 1 ಲಕ್ಷ ಸಿಗುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಬರೀ 7 ಲಕ್ಷನೇನಾ ಸಿಗೋದು ಅಂತ ಇನ್ನೊಬ್ಬ ಫ್ರೆಂಡ್ ಕೇಳ್ತಾನೆ. ಹೌದಪ್ಪ, ಈ ಕಾರ್ಗೆ ಬರೀ 2 ಲಕ್ಷ ಅಂತಿರೋವಾಗ ತುಂಬ ಓಡಿದೆ ಸರ್, ಅದಕ್ಕೆ ಅಂತ ಸೂರ್ಯ ಹೇಳ್ತಾನೆ. ತುಂಬಾನೇ ಸಂಪಾದನೆ ಮಾಡಿರ್ತೀಯ ಬಿಡು ಅಂತಿರೋವಾಗ, ಹೌದು ಸರ್, ಕೋಟಿ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅಂತಾನೆ ಸೂರ್ಯ. ಏನಪ್ಪ ನೀನು ಈ ಟೈಮ್ನಲ್ಲೂ ತಮಾಷೆ ಮಾಡ್ತಿದ್ಯಾ ಅಂತ ಅವ್ರು ಹೇಳ್ತಾರೆ. ಅವ್ರು ಹಾಗೆ ಹೇಳೋದ್ಮೇಲೆ ಚೇತ, ಸೂರ್ಯ, ನೀನು ಬಾಡಿಗೆ ಕಾರಿಂದ ಸ್ವಂತ ಕಾರ್ ತಗೊಂಡೆ, ವ್ಯಾನ್ ಬೇರೆ ತಗೊಂಡೆ, ನೀನು ಈಗ ಮುಂದೆ ಬರ್ತಿರೋದನ್ನ ನೋಡಿ ನಾವೆಲ್ಲೂ ಸಂತೋಷ ಪಟ್ವಿ. ಈಗ ನೋಡಿದ್ರೆ ಎಲ್ಲಾನು ಒಟ್ಟಿಗೆ ಮಾರಬೇಕು ಅಂತಿದೆಯಲ್ಲೋ, ಎಲ್ಲಾನು ಮಾರ್ಬಿಟ್ಟು ಮುಂದೆ ಏನು ಮಾಡ್ತೀಯ ಅಂತ ಕೇಳ್ತಾನೆ. ಇನ್ನೇನು ಮಾಡೋದು ಚೇತ, ನಮ್ಗೆ ಬೇರೆ ದಾರಿ ಕಾಣ್ತಿಲ್ಲ. ನಮ್ಮಪ್ಪ ಸಕ್ಕರೆ ಮನೆ ಬಿಟ್ಟು ಬೇರೆ ಮನೇಲಿದ್ದಾರೆ. ಅವರು ಎಷ್ಟು ದಿನ ಅಂತ ಮೀನಾ ಮನೆಯಲ್ಲಿ ಇರ್ತಾರೆ. ಸಕ್ಕರೆ ಬೇರೆ ನಾನು ಇರಲ್ಲ ಅಂತ ಜಗಳ ಮಾಡ್ತಿದ್ದಾರೆ. ಅದಕ್ಕೆ ಅಂತ ಈಗ ಕಾರ್ಗಳನ್ನ ಮಾರಬೇಕಾ? ಅದು ಒಂದೇ ಸಮಯಕ್ಕೆ 3 ಮಾರ್ತಿದ್ಯಾ? ಹಾಗಂತ ಇನ್ನೊಬ್ಬ ಫ್ರೆಂಡ್ ಕೇಳ್ತಾನೆ. ಇವುಗಳನ್ನ ಮಾರೋಕೆ ನನಗೂ ಕಷ್ಟ ಆಗ್ತಿದೆ, ಆದ್ರೆ ಬೇರೆ ದಾರಿ ಇಲ್ಲ. ಆದಷ್ಟು ಬೇಗ ಮನೆಗೆ ಹಾಕಿರೋ ಸೀಲ್ನ ತೆಗಿಸ್ಬೇಕು, ಅದನ್ನ ನೋಡ್ಬೇಕಲ್ಲ ಅಂತ ಆ ಮನೆ ಪಕ್ಕನೇ ಹೋಗ್ತಿಲ್ಲ ನಾನು. ಅದೇ ದಾರಿಲಿ ಹೋಗ್ಬೇಕು ಅಂದ್ರೂ ಕೂಡ ಆ ಏರಿಯಾನ ಸುತ್ಕೊಂಡು ಬೇರೆ ಕಡೆಯಿಂದ ಹೋಗ್ತಿದ್ದೀನಿ. ಹಾಗಂತ ಸೂರ್ಯ ನೊಂದ್ಕೊಂಡು ಹೇಳ್ತಾನೆ. ಅದೆಲ್ಲ ಗೊತ್ತಿದೆಯೋ ಸೂರ್ಯ, ಚಿನ್ನ ಇಡೋದೇ ಬೇರೆ, ಆದ್ರೆ ಜೀವನಕ್ಕೆ ಆಧಾರ ಆಗಿರೋ ಕಾರ್ಗಳನ್ನೇ ಮಾರ್ತೀನಿ ಅಂತ ಹೇಳ್ತಿದೆಯಲ್ಲೋ ಅಂತ ಕೇಳ್ತಾನೆ. ಚಿನ್ನ ಎಲ್ಲ ಏನೂ ಇಲ್ವೋ, ಆಗ್ಲೇ ಮಾರಾಯಿತು ಅಂತ ಸೂರ್ಯ ಹೇಳ್ತಾನೆ. ಎಷ್ಟೇ ಕಷ್ಟ ಬಂದರೂ ಕಾರ್ನಾರು ಓಡಿಸಿ ಸಂಪಾದನೆ ಮಾಡಿ ಸಾಲ ತೀರಿಸ್ಬೋದು, ನೀನು ಅದನ್ನೇ ಮಾರ್ತೀನಿ ಅಂತ ಹೇಳ್ತಿದೀಯಲ್ಲ ಅಂತ ಕಾರ್ತಿಕ್ ಹೇಳ್ತಾನೆ. ನನಗೂ ಕಷ್ಟ ಆಗ್ತಿದೆ ಕಂದ್ರು, ಇದಕ್ಕೂ ಮೇಲೆ ನಮ್ಮ ಅಪ್ಪನೂ ಸಕ್ಕರೆನೋ ಕಷ್ಟಪಡೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಹಾಗಂತ ಸೂರ್ಯ ಹೇಳ್ತಾನೆ. ಈ ಕಡೆ ರವಿ ಬೇಜಾರು ಮಾಡ್ಕೊಂಡಿರೋದನ್ನ ಶ್ರುತಿ ನೋಡ್ತಾಳೆ. ಯಾಕೆ ರವಿ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದೀಯ ಅಂತ ಕೇಳ್ತಿರೋವಾಗ, ಏನಿಲ್ಲ ಶ್ರುತಿ, ಸಾಲ ತೀರ್ಸೋಕ್ಕೆ ಸೂರ್ಯ ಒಬ್ಬನೇ ಕಷ್ಟಪಡ್ತಿದ್ದಾನೆ. ನನ್ನ ಕೈಲಾದಷ್ಟು ಹೆಲ್ಪ್ ಮಾಡೋಣ ಅಂದ್ರೆ ನನ್ನ ಹತ್ರ ಏನೂ ಇಲ್ಲ. ಅಪ್ಪ ಅಮ್ಮ ಮೀನಾ ಅದಕ್ಕೆ ಮನೇಲಿ ಬೇರೆ ಇದ್ದಾರೆ. ಅಮ್ಮ ಯಾವಾಗಲೂ ಲಕ್ಸುರಿ ಲೈಫ್ ಲೀಡ್ ಮಾಡಿದವರು, ಅವ್ರ ಕೈಲಿ ಹಾಗೆಲ್ಲ ಇರೋಕ್ಕಾಗಲ್ಲ ಶ್ರುತಿ ಹಾಗಂತ ರವಿ ಹೇಳ್ತಿರುವಾಗ, ಹೌದು ರವಿ, ಮಾವ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೇಗೋ ಇದ್ಬಿಡ್ತಾರೆ, ಆದರೆ ಅತ್ತೆ ಮಾತ್ರ ಅಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮೀನಾ ಮನೆಯವ್ರಿಗೆ ಅವ್ರು ಎಷ್ಟು ತೊಂದರೆ ಕೊಡ್ತಿದ್ದಾರೋ ಏನೋ ಅಂತಾಳೆ ಶ್ರುತಿ. ಅದರಿಂದನೇ ನನಗೆ ಕುಕ್ ಮಾಡೋವಾಗ ಫೋಕಸ್ಸೇ ಮಾಡೋಕ್ಕಾಗ್ತಿಲ್ಲ, ಏನು ಮಾಡೋದು ಅಂತ ಬೇರೆ ದಾರಿನೂ ಗೊತ್ತಾಗ್ತಿಲ್ಲ ಶ್ರುತಿ ಅಂತಾನೆ. ಇದೆಲ್ಲ ಆಗಿದ್ದು ಆ ಮನೋಜ್ ಅವರಿಂದನೇ. ಈಗ ಸೂರ್ಯ ಮೀನಾ ಅವರು ಕಷ್ಟಪಡ್ತಿದ್ದಾರೆ, ಅವ್ರು ಮಾತ್ರ ಶೋರೂಮಲ್ಲಿ ಹಾಯಾಗಿದ್ದಾರೆ ಹಾಗಂತ ಶ್ರುತಿ ಹೇಳ್ತಿರೋವಾಗ, ಶ್ರುತಿ ನಾನೊಂದು ಕೇಳ್ತೀನಿ, ನೀನು ಬೇಜಾರು ಮಾಡ್ಕೋಬಾರ್ದು ಅಂತ ಕೇಳ್ತಾನೆ ರವಿ. ಹೇಳು ರವಿ ಅಂತಿರೋವಾಗ, ನಮ್ಮ ರೆಸ್ಟೋರೆಂಟ್ ಮೇಲೆ ಲೋನ್ ತೊಗೊಂಡ್ರೆ ಹೇಗೆ ಅಂತ ಕೇಳ್ತಾನೆ. ಒಳ್ಳೆ ಐಡಿಯಾ ರವಿ, ನನ್ನ ಹತ್ರ ಇದ್ದಿದ್ರೆ ನಾನೇ ಕೊಟ್ಬಿಡ್ತಿದ್ದೆ. ನನ್ನ ಹತ್ರ ಈಗ 50,000 ಅಷ್ಟೇ ಇರೋದು. ರೆಸ್ಟೋರೆಂಟ್ಗೆ ಹಾಕಿರೋ ಬಂಡವಾಳ ರಿಟರ್ನ್ಸ್ ಬರಬೇಕು ಅಂದರೆ ಇನ್ನೂ 6 ತಿಂಗಳು ಕಾಯಬೇಕು. ನೀನು ಲೋನ್ ತಗೊಳ್ಳೋಣ ಅಂತ ಹೇಳಿದ್ಯಲ್ಲ, ಒಳ್ಳೆ ಕೆಲಸ, ಲೋನ್ ಸಿಕ್ಕಿದ್ರೆ ಹಾಗೆ ಮಾಡೋಣ ಅಂತಾಳೆ. ಇದರಿಂದ ನಿನ್ಗೆ ಯಾವ ತೊಂದರೆನೂ ಇಲ್ಲ ಅಲ್ವಾ ಅಂತ ರವಿ ಕೇಳ್ತಾನೆ. ಹಾಗೇನೂ ಇಲ್ಲ ರವಿ, ನನಗೆ ತುಂಬಾ ಖುಷಿ ಆಗ್ತಿದೆ, ಲೋನ್ ಸಿಕ್ಕಿದ್ರೆ ಹಾಗೇನೆ ಮಾಡೋಣ ಅಂತ ಹೇಳ್ತಾಳೆ. ಸರಿ ಶ್ರುತಿ, ನನ್ನ ಫ್ರೆಂಡ್ ಒಬ್ಬ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾನೆ, ಅವನನ್ನು ನಾನು ಇವತ್ತೇ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತಾನೆ ರವಿ. ಈ ಕಡೆ ಮೀನಾ ತನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ಹೋಗಿರ್ತಾಳೆ. ಸಂಘದವರೆಲ್ಲರೂ ಕೊಡಬೇಡ ಮೀನಾ, ನೀನಿಂದಾಗಿ ಇವತ್ತು ನಾವೆಲ್ಲರೂ ಚೆನ್ನಾಗಿದ್ದೀವಿ. ಆ ವಿಶಾಲಮ್ಮ ಏನಾದರೂ ಅಧಿಕಾರಕ್ಕೆ ಬಂದಿದ್ರೆ ನಾವಿಷ್ಟು ಚೆನ್ನಾಗಿರೋಕ್ಕಾಗ್ತಿರ್ಲಿಲ್ಲ. ಆ ವಿಶಾಲಮ್ಮ ನಿನ್ಗೆ ಚಾಕು ಹಾಕ್ಸಿದ್ಲು, ಆದ್ರೂ ಬಿಡದೆ ಅಧ್ಯಕ್ಷ ಸ್ಥಾನನ ಗೆದ್ದಿದೀಯಾ, ಅಂಥದ್ರಲ್ಲಿ ಈಗ ರಾಜೀನಾಮೆ ಕೊಡ್ತೀನಿ ಅಂತಿದೆಯಲ್ಲ ಅಂತ ಅವರೆಲ್ಲರೂ ಕೇಳ್ತಾರೆ. ಪ್ಲೀಸ್ ಮೀನಾ, ಹಾಗೆಲ್ಲ ಮಾಡಬೇಡ, ದಯವಿಟ್ಟು ನಾವು ಹೇಳೋದನ್ನ ಕೇಳು, ರಾಜೀನಾಮೆ ಕೊಡಬೇಡ ಅಂತ ಅವರೆಲ್ಲರೂ ಹೇಳ್ತಾ ಇರ್ತಾರೆ. ಅಕ್ಕ ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮನೆಯಲ್ಲಿ ಈಗ ಎಲ್ಲರೂ ಪ್ರಾಬ್ಲಮಲ್ಲಿ ಇದ್ದೀವಿ, ನಮ್ಮ ಮನೆಗೆ ಹಾಕಿರೋ ಸೀಲ್ನ ಮೊದಲು ತೆಗಿಸ್ಬೇಕು. ಹಾಗಂತ ಮೀನಾ ರಾಜೀನಾಮೆ ಪತ್ರ ಬರೆದು ನಾನು ಈಗಲೇ ಕೊಟ್ಟು ಬರ್ತೀನಿ ಅಂತ ಹೊರಡ್ತಿರೋವಾಗ ಅಲ್ಲಿಗೆ ಸೂರ್ಯ ಬರ್ತಾನೆ. ಏನಕ್ಕೆ ಮೀನಾ ರಾಜೀನಾಮೆ ಕೊಡೋಕೆ ಹೋಗ್ತೀನಿ ಅಂತ ಸೂರ್ಯ ಕೇಳ್ತಾನೆ. ಅವತ್ತು ಆ ವಿಶಾಲಮ್ಮ ಹೇಳಲಿಲ್ವಾ, ನಾನು ರಾಜೀನಾಮೆ ಕೊಟ್ಟರೆ ಜಪ್ತಿನ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ, ಅದಕ್ಕೆ ಕೊಡೋಕೆ ಹೋಗ್ತಿದ್ದೀನಿ ಅಂತಾಳೆ. ಇದನ್ನು ಬಿಟ್ಟರೆ ಬೇರೆ ದಾರಿ ಏನಿದೆ ಅಂತ ಕೇಳ್ತಿರುವಾಗ, ಮೀನಾ ನೀನೊಂದು ಒಳ್ಳೆ ವಿಷಯಕ್ಕೆ ರಾಜೀನಾಮೆ ಕೊಡ್ತೀನಿ ಅಂದಿದ್ರೆ ನಾನು ಖುಷಿ ಪಡ್ತಿದ್ದೆ, ಆದರೆ ಆ ವಿಶಾಲಮ್ಮಂಗೆ ನಿನ್ನ ಪದವಿ ಮೇಲೆ ಆಸೆ ಅಷ್ಟೇ. ಈ ಪದವಿಯಲ್ಲಿ ನೀನು ಕೂತಿದ್ದೀಯಲ್ಲ, ಅದಕ್ಕೆ ಅವಳಿಗೆ ಸಹಿಸೋಕ್ಕಾಗ್ತಿಲ್ಲ. ನೀನು ಯಾವತ್ತು ಈ ಪದವಿಗೆ ಬಂದಿಯೋ ಅವತ್ತಿನಿಂದ ಆ ಯಮ್ಮನಿಗೆ ಬೆಲೆನೇ ಇಲ್ಲ, ಅದಕ್ಕೆ ಅವಳು ಪ್ಲ್ಯಾನ್ ಮಾಡಿ ನೀನು ರಾಜೀನಾಮೆ ಕೊಡು, ನಾನು ಮನೆ ಬಿಡಿಸ್ಕೊಡ್ತೀನಿ ಅಂತ ಹೇಳ್ತಿರೋದು ಅಂತಾನೆ. ಹೌದು ಸೂರ್ಯ, ನಮ್ಮಂಥ ಸಾಧಾರಣದವರು ಪದವಿಲಿದ್ರೆ ಆ ಯಮ್ಮನಿಗೆ ಸಹಿಸ್ಕೊಳಕ್ಕಾಗಲ್ಲ, ಅದನ್ನು ಈ ಮೀನನ್ನು ಅರ್ಥ ಮಾಡ್ಕೋತಿಲ್ಲ ಅಂತ ಹೂವಿನ ಸಂಘದವ್ರು ಹೇಳ್ತಾರೆ. ಮೀನಾ, ಒಂದು ಕೆಟ್ಟ ವಿಷಯಕ್ಕೆ ಆ ಯಮ್ಮ ನಿನಗೆ ರಾಜೀನಾಮೆ ಕೊಡು ಅಂತ ಹೇಳ್ತಿದ್ದಾಳೆ, ನೀನು ಕೂಡ ಅದನ್ನು ಅರ್ಥ ಮಾಡ್ಕೋತಿಲ್ಲ, ರಾಜೀನಾಮೆ ಕೊಡೋಕೆ ಹೋಗ್ತಿದ್ಯಾ. ಒಳ್ಳೆ ಟೈಮಲ್ಲಿ ಈ ಅಕ್ಕ ಫೋನ್ ಮಾಡಿದ್ರು, ಅದಕ್ಕೆ ನಾನೇ ಬಂದ್ಬಿಟ್ಟೆ ಅಂತಾನೆ. ಹೌದು ಮೀನಾ, ನಾನೇ ಫೋನ್ ಮಾಡಿದ್ದು,
ನಿನಗೆ ನಾವೆಲ್ಲರೂ ಓಟ್ ಹಾಕಿ ಗೆಲ್ಸಿರೋದೇನಕ್ಕೆ, ನೀನೇನಕ್ಕೆ ಈಗ ಹೋಗಿ ರಾಜೀನಾಮೆ ಕೊಡ್ತಿದ್ಯಾ ಅಂತ ಕೇಳ್ತಾರೆ. ಮೀನಾ, ನೀನ್ ಸಂಘದ ಅಧ್ಯಕ್ಷೆ ಆದ್ಮೇಲೆ ನಮ್ಗೆಲ್ರಿಗೂ ಕೆಲಸ ಸಿಕ್ತು. ಇದಕ್ಕೂ ಮುಂಚೆ ಆ ವಿಶಾಲಮ್ಮ ದೊಡ್ಡ ದೊಡ್ಡ ಆರ್ಡರ್ನೆಲ್ಲ ಅವಳೇ ತಗೋತಿದ್ಲು. ನಮ್ಮನ್ನ ಸುಮ್ಮನೆ ಕೆಲ್ಸಕ್ಕೆ ಕರೆದು ಸರಿಯಾಗಿ ಸಂಬಳನೂ ಕೊಡದೆ ಕಳಿಸ್ತಿದ್ಲು. ಈಗ ನೀನ್ ಬಂದ್ಮೇಲೆ ಆ ರೀತಿ ಏನೂ ಇಲ್ಲ. ನಮ್ಗೆಲ್ರಿಗೂ ಚೆನ್ನಾಗಿ ಕೆಲಸ ಸಿಗ್ತಿದೆ, ಒಳ್ಳೆ ಸಂಬಳನೂ ಸಿಗ್ತಿದೆ, ನಾವೆಲ್ಲರೂ ನೆಮ್ಮದಿಯಾಗಿದ್ದೀವಿ ಅಂತಾರೆ. ಮೀನಾ, ನೀನ್ ಅಧ್ಯಕ್ಷೆ ಆದ್ಮೇಲೆ ಈ ಥರ ಎಲ್ಲ ನಡೆದಿರೋದು ಅಂತ ಇನ್ನೊಬ್ರು ಹೇಳ್ತಾರೆ. ಅಕ್ಕ, ಈಗ ಇದ್ರ ಅವಶ್ಯಕತೆ ನನಗೆ ತುಂಬಾನೇ ಇದೆ. ನಾನು ರಾಜೀನಾಮೆ ಕೊಡಲೇಬೇಕು ಅಂತಿರೋವಾಗ, ಮೀನಾ ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀನು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಎದ್ರಿ, ನಮ್ಮ ಮನೆಗೆ ಸೀಲ್ ಹಾಕಿರೋದು, ನಾನು ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದಾ? ಅತ್ತೆ ಮಾವ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದಾರೆ ಅಂತ ನಾನು ಕೂಡ ದಿನ ನೋಡ್ತಾನೆ ಇದ್ದೀನಿ. ಇದೆಲ್ಲ ಸರಿ ಹೋಗ್ಬೇಕು ಅಂದರೆ ನಾನು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳ್ತಾಳೆ. ನಾನು ಹೇಳಿದ್ರೆ ನೀನು ಕೇಳಲ್ಲ ಅಲ್ಲ ಮೀನಾ ಅಂತ ಸೂರ್ಯ ಕೇಳ್ತಿರೋವಾಗ, ನೀವು ಹೇಳಿದ್ದನ್ನ ನಾನು ಯಾವಾಗ ಕೇಳಲಿಲ್ಲ, ಆದರೆ ಈ ಸಮಯದಲ್ಲಿ ಇದೇ ಮುಖ್ಯ. ನಾನು ರಾಜೀನಾಮೆ ಕೊಡೋಕೆ ಹೋಗ್ತೀನಿ ಅಂತ ಹೋಗ್ತಿರೋವಾಗ ಶ್ವೇತಾ ಒಂದು ಹುಡುಗಿನ ಕರ್ಕೊಂಡು ಬರ್ತಾಳೆ. ಶ್ವೇತಾ ಅಂತಿರೋವಾಗ, ನನಗೆಲ್ಲ ಗೊತ್ತಾಯಿತು ಅಂತಾಳೆ ಶ್ವೇತಾ. ನೋಡು ಶ್ವೇತಾ, ನಾವು ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ರಾಜೀನಾಮೆ ಕೊಡೋಕೆ ಹೋಗ್ತಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ. ಮೀನಾ, ಈ ಹುಡುಗಿ ಯಾರು ಅಂತ ಗೊತ್ತಾ ನಿಮಗೆ ಅಂತ ಕೇಳ್ತಾಳೆ ಶ್ವೇತಾ. ಗೊತ್ತಿದೆ ನನಗೆ ಅಂತ ಮೀನಾ ಹೇಳ್ತಾಳೆ. ಮೊದಲೆಲ್ಲ ಈ ಹುಡುಗಿ ಮಾರ್ಕ್ಸ್ನ ಕಡಿಮೆ ತಗೋತಿತ್ತು, ಈಗ ಟ್ಯೂಷನ್ ಮಾಡಿದ್ಮೇಲೆ ಕ್ಲಾಸ್ಗೆ ಫಸ್ಟ್ ಬಂದಿದ್ದಾಳೆ. ಈ ಹುಡುಗಿಗೋಸ್ಕರನಾದರೂ ನೀವು ರಾಜೀನಾಮೆ ಕೊಡಬಾರ್ದು ಅಂತಾಳೆ ಶ್ವೇತಾ. ಆಗ ಹುಡುಗಿನೂ ಕೂಡ ಮಾರ್ಕ್ಸ್ ಕಾರ್ಡ್ ತೋರಿಸುತ್ತೆ. ಅಕ್ಕ, ನೀವು ರಾಜೀನಾಮೆ ಕೊಡಬೇಡಿ ಅಂತ ಹೇಳುತ್ತೆ. ಅಲ್ಲಿರೋ ಸಂಘದವರೆಲ್ಲರೂ ಕೂಡ ರಾಜೀನಾಮೆ ಕೊಡಬೇಡ ಮೀನಾ ಅಂತ ಹೇಳ್ತಾರೆ. ಮೀನಾ, ನೀನು ಅಧಿಕಾರದಲ್ಲಿದ್ದರೆ ಎಷ್ಟು ಜನಕ್ಕೆ ಒಳ್ಳೇದಾಗುತ್ತೆ, ಅದನ್ನು ಮೊದಲು ಯೋಚನೆ ಮಾಡು. ನೀನೇನಾದರೂ ರಾಜೀನಾಮೆ ಕೊಟ್ಟರೆ ಈ ಮಕ್ಳಿಗೆ ಸಿಗ್ತಿರೋ ಟ್ಯೂಷನ್ನು ಎಲ್ಲ ನಿಂತೋಗ್ಬಿಡುತ್ತೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಹೌದು ಮೀನಾ, ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಜೀವನದಲ್ಲಿ ಮುಂದೆ ಬರೋದೆಲ್ಲ ನಿನ್ನ ಕೈಲೇ ಇದೆ, ದಯವಿಟ್ಟು ರಾಜೀನಾಮೆ ಕೊಡಬೇಡ ಅಂತ ಹೇಳ್ತಾರೆ. ಆ ವಿಶಾಲಮ್ಮ ಏನಾದರೂ ಅಧಿಕಾರಕ್ಕೆ ಬಂದರೆ ಅವಳು ಇಷ್ಟ ಬಂದಂಗೆ ಮಾಡ್ತಾಳೆ. ಇಷ್ಟು ಜನ ಹೇಳ್ತಿದೀವಿ ಆದರೂ ಕೇಳಲ್ವ ಮೀನಾ ಅಂತ ಹೇಳ್ತಾರೆ. ನಾವು ಹೇಳಿದ್ದೆಲ್ಲ ಮೀರಿ ನೀನು ರಾಜೀನಾಮೆ ಕೊಟ್ರೆ ಅದು ದೊಡ್ಡ ತಪ್ಪಾಗುತ್ತೆ ಮೀನಾ. ನಿನ್ಗೆ ಓಟ್ ಹಾಕಿದಾರಲ್ಲ ಅವ್ರಿಗೆಲ್ರಿಗೂ ಮಾಡ್ತಿರೋ ದೊಡ್ಡ ದ್ರೋಹ ಅದು ಅಂತಾನೆ ಸೂರ್ಯ. ಬರೀ ನಾವೊಬ್ರು ಚೆನ್ನಾಗಿದ್ರೆ ಸಾಕು ಅಂತ ಅನ್ಕೋಬಾರ್ದು, ನಮ್ಮ ಸುತ್ತ ಇರೋರ್ಗೂ ಒಳ್ಳೇದಾಗಲಿ ಅಂತ ಅನ್ಕೋಬೇಕು. ಅದಕ್ಕಾದ್ರೂ ನೀನು ಅಧಿಕಾರದಲ್ಲಿ ಇರಲೇಬೇಕು ಮೀನಾ. ಹಾಗಂತ ಹೇಳಿ ಸೂರ್ಯ ಅವ್ಳ ಕೈಲಿದ್ದಂಥ ರಾಜೀನಾಮೆ ಪತ್ರನ ಕಿತ್ಕೊಂಡು ಹೊರದಾಕ್ಬಿಡ್ತಾನೆ. ಅನ್ಕೊಂಡು ಎಲ್ಲರೂ ಚಪ್ಪಾಳೆ ಹೊಡಿತಾರೆ, ಸೂಪರ್ ಸೂಪರ್ ಅಂತಿರ್ತಾರೆ. ಮೀನಾ, ನೀನೇ ಈ ಅಧ್ಯಕ್ಷ ಸ್ಥಾನದಲ್ಲಿ ಇರಬೇಕು, ನಾವೆಲ್ಲರೂ ನಿನಗೆ ಸಪೋರ್ಟ್ ಮಾಡ್ತೀವಿ. ಸೂರ್ಯಣ್ಣ ಹೇಗಾದರೂ ಮನೇನ ಬಿಡಿಸ್ಕೋತಾರೆ, ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ಅಂತ ಮೀನಾ ಫ್ರೆಂಡ್ ಹೇಳ್ತಾಳೆ. ನೀವು ಯಾವುದಕ್ಕೂ ಫೀಲ್ ಮಾಡ್ಕೋಬೇಡಿ ಮೀನಾ ಅವರೇ, ಇಷ್ಟೊಂದು ಜನ ನಿಮ್ಮ ಜೊತೆ ಇದ್ದಾರೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಶ್ವೇತಾ ಹೇಳ್ತಾಳೆ. ಈ ಕಡೆ ಶಾಂತಿ ಕಸ್ತೂರಿ ಅವ್ರ ಮನೆಗೆ ಬಂದು ಕೂತಿರ್ತಾಳೆ. ಶಾಂತಿ, ಕಾಫಿ ತಗೋ ಅಂತ ಹೇಳ್ಬಿಟ್ಟು, ಇಷ್ಟು ವರ್ಷ ಇಲ್ಲಿರೋದು ಈಗ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಿಲ್ಲ ಶಾಂತಿ, ಏನಕ್ಕೆ ಅಂತ ಕೇಳ್ತಾರೆ ಕಸ್ತೂರಿ. ಇಷ್ಟು ವರ್ಷ ಸುಮ್ಮನೆ ಕಾಲ ಕಳೆದ್ಬಿಟ್ಟೆ, ಅದೇ ಈಗ ಸಮಸ್ಯೆ ಆಗಿರೋದು. ಆರಂಭದಲ್ಲೇ ನಾನು ಯಾವುದಾದ್ರೂ ಕೆಲಸ ನೋಡ್ಕೋಬೇಕಿತ್ತು, ಮನೆ ಮಕ್ಕಳು ಗಂಡ ಅಂದ್ಕೊಂಡು ಜೀವನ ಸಾಗಿಸ್ಬಿಟ್ಟೆ. ನಾನು ಆಗಿದ್ದಿದ್ದೇ ತಪ್ಪಾಯ್ತು ಅಂತ ನನಗೀಗ ಅನ್ನಿಸ್ತಿದೆ ಕಸ್ತೂರಿ ಅಂತಾರೆ ಶಾಂತಿ. ಹೀಗೇನು ಹೆಣ್ಮಕ್ಳು ನೋಡು, ಮನೆ ಬಿಟ್ಟರೆ ಅವ್ರ ಕೆಲಸನೇ ದೊಡ್ಡದು ಅಂತ ಹೇಳ್ತಾರೆ. ಅವರೆಲ್ಲರೂ ತುಂಬ ಹುಷಾರು, ಆದರೆ ನಾನು ನೀನಿಬ್ಬರೇನೆ ನಮ್ಮ ಕುಟುಂಬನೇ ದೊಡ್ಡದು ಅಂದ್ಕೊಂಡು ನಮ್ಮ ಜೀವನನೆಲ್ಲನೂ ಇದರಲ್ಲೇ ಕಳೆದ್ಬಿಟ್ವಿ ಅಂತಾಳೆ. ಹಾಗೆಲ್ಲ ಅನ್ಕೋಬೇಡ ಶಾಂತಿ, ನೀನು ಕುಟುಂಬಕ್ಕೋಸ್ಕರ ಮಕ್ಕಳಿಗೋಸ್ಕರ ಜೀವನ ಮಾಡಿದೀಯಾ, ಇದರಲ್ಲಿ ಯಾವ ತಪ್ಪು ಇಲ್ವಲ್ಲ. ನಾನು ಕೂಡ ಅಷ್ಟೇ, ನನ್ನ ಮಗನಿಗೋಸ್ಕರನೇ ಜೀವನ ಮಾಡಿದೆ, ನಾವು ಸರಿಯಾಗಿ ಇದ್ದೀವಲ್ಲ ಅಂತ ಕಸ್ತೂರಿ ಕೇಳ್ತಾರೆ. ಆಗ ಶಾಂತಿ, ನೀನು ಯಾರಿಗೋಸ್ಕರ ಕಷ್ಟಪಟ್ಟಿಯೋ ಅವನೇ ನಿನ್ನ ಜೊತೆ ಇಲ್ವಲ್ಲ, ನಿನ್ನ ಮಗ ನೀನೊಬ್ಳನ್ನೇ ಬಿಟ್ಬಿಟ್ಟು ಅವ್ನ ಹೆಂಡತಿ ಜೊತೆ ಹೊಟ್ಟೋದ್ನಲ್ಲ ಅಂತಾಳೆ ಶಾಂತಿ. ಅದಕ್ಕೇನು ಮಾಡೋಕ್ಕಾಗುತ್ತೆ ಶಾಂತಿ, ನನ್ನ ಜವಾಬ್ದಾರಿನ ನಾನು ಸರಿಯಾಗಿ ನಿಭಾಯಿಸಿದ್ದೀನಿ, ಅದಕ್ಕೆ ಅಂತ ನಾನು ಒಂದಿನೂ ಬೇಜಾರು ಮಾಡ್ಕೊಳ್ಳಿಲ್ಲ. ಈಗ ನಾನು ನನಗೋಸ್ಕರ ಬಾಳ್ತಿದ್ದೀನಿ, ಕಾಶಿನಾಥ್ ಅವ್ರ ಜೊತೆ ಸೇರಿ ಕತೆ ಹೇಳಿ ವಿಡಿಯೋ ಮಾಡ್ತಿದ್ದೀವಿ, ಅದು ನನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತಿದ್ದೆ. ಹಾಗಂತ ಕಸ್ತೂರಿ ಹೇಳ್ತಿರುವಾಗ, ನೀನಾದರೂ ಕತೆನಾದರೂ ಹೇಳ್ತಿದೀಯಾ, ಹೊರಗಡೆ ಹೆಸರು ಮಾಡ್ತಿದೀಯಾ, ಒಳ್ಳೆ ಸಂಪಾದನೆನೂ ಮಾಡ್ತಿದೀಯಾ, ಆದರೆ ನನ್ನ ಸ್ಥಿತಿನ ನೋಡು, ಆ ಮೀನಾ ಮನೇಲಿ ಹೋಗಿ ಕೂತಿದ್ದೀನಿ, ನನ್ನ ಮನೆಯಲ್ಲೇ ನನಗಿರೋಕ್ಕಾಗ್ತಿಲ್ಲ. ಹಾಗಂತ ಶಾಂತಿ ಹೇಳ್ತಿರೋವಾಗ, ಅವರೆಲ್ಲರೂ ನಿನ್ನನ್ನು ಚೆನ್ನಾಗೇ ನೋಡ್ಕೋತಿದ್ದಾರಲ್ವಾ ಅಂತ ಕಸ್ತೂರಿ ಕೇಳ್ತಾರೆ. ಅರೆ ನೀನು ಬೇರೆ ಕಸ್ತೂರಿ, ಅವರೇನು ಮುಟ್ಟಾಳ್ರೇನೆ ನಾವು ಎಷ್ಟೊತ್ತಿಗೆ ಹೋಗ್ತೀವೋ ಅಂತ ಅವರು ಕೂಡ ಅಂದ್ಕೊಂಡಿರ್ತಾರೆ. ನನಗೂ ಕೂಡ ಒಂದು ಮರ್ಯಾದೆ ಅನ್ನೋದು ಬೇಡವಾ, ನಾವು ಅವ್ರ ಮನೆಯಲ್ಲೇ ಇರೋಕ್ಕಾಗುತ್ತಾ, ನಾನು ಕೆಲ್ಸಕ್ಕೆ ಹೋಗಲೇಬೇಕು ಅಂತಾಳೆ ಶಾಂತಿ. ನೀನು ಕೆಲಸ ಮಾಡಬೇಕು ಅಂತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಶಾಂತಿ, ನಾವು ಯಾವಾಗಲೂ ಅದರಿಂದ ಆ್ಯಕ್ಟಿವ್ ಆಗಿರ್ತೀವಿ. ಹೇಳಬೇಕು ಅಂದರೆ ಕೆಲಸ ಮಾಡ್ತಿದ್ರೆ ನಮಗೇನೆ ಒಂದು ನಂಬಿಕೆ ಅಂತ ಇರುತ್ತೆ. ಆದರೆ ನೀನೇನು ಕೆಲಸ ಮಾಡ್ತೀಯ ಅಂತ ಕಸ್ತೂರಿ ಕೇಳ್ತಾರೆ. ನನಗೆ ಸೆಟ್ ಆಗುವಂಥ ಕೆಲಸಕ್ಕೆ ಹೋಗಬೇಕು ಅಂತಾಳೆ ಶಾಂತಿ. ಹಾಗಾದರೆ ಒಂದು ಅಸೋಸಿಯೇಷನ್ನಿಂದ ಡ್ಯಾನ್ಸ್ ಟೀಚರ್ ಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ, ನನ್ನ ಫ್ರೆಂಡ್ ಇದ್ದಾಳಲ್ಲ ಅವಳ ಫ್ರೆಂಡಿಂದ ನನಗೆ ವಿಷಯ ತಿಳಿತು. ಹಾಗಂತ ಕಸ್ತೂರಿ ಹೇಳ್ತಿರೋವಾಗ, ಹೌದಾ, ಒಳ್ಳೇದೇ ಆಯ್ತಲ್ಲ, ಅದು ನನಗೆ ಇಷ್ಟವಾಗಿರೋ ಕೆಲಸ. ಹಾಗಂತ ಶಾಂತಿ ಹೇಳ್ತಿರೋವಾಗ, ಹೌದು ಶಾಂತಿ, ನೀನು ಒಳ್ಳೆ ಡ್ಯಾನ್ಸರು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ನನಗೊಂದು ಭಯ ಶಾಂತಿ, ನೀನು ಯಾವಾಗಲೂ ಏನೇ ಮಾಡಿದ್ರು ಬೇರೆಯವ್ರ ಬಗ್ಗೆ ಮಾತಾಡ್ತಾನೆ ಇರ್ತೀಯ ಅಂತಾರೆ ಕಸ್ತೂರಿ. ಏನು ಕಸ್ತೂರಿ, ಇಂಡೈರೆಕ್ಟಾಗಿ ನನಗೆ ಬೈತಿದ್ಯಾ ಅಂತಾಳೆ ಶಾಂತಿ. ಹಾಗೆಲ್ಲ ಹೇಳ್ತಿಲ್ಲ ಶಾಂತಿ, ಜೀವನದಲ್ಲಿ ಕೊರತೆ ಇಲ್ಲದಿರೋ ಮನುಷ್ಯರೇ ಇಲ್ಲ, ಅದಕ್ಕೆ ನಾನು ಹೇಳ್ತಿರೋದು, ಯಾರ ಬಗ್ಗೆನೂ ಕೊಂಕು ಮಾತಾಡದೆ ನಮ್ಮ ಜೀವನನ ನಾವು ನೋಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇನೆ ಅಂತಾರೆ ಕಸ್ತೂರಿ. ಆಗ ಶಾಂತಿ, ನೋಡಿದ್ಯಾ
ನನಗೆ ಕೆಲಸ ಇಲ್ಲ ಅಂತ ನಿನ್ನ ಅಡ್ವೈಸ್ ಬೇಕಾದ್ರೆ ಕೇಳಬೇಕು. ಹಾಗಂತ ಶಾಂತಿ ಹೇಳ್ತಿರೋವಾಗ, ನೋಡ್ದ್ಯಾ ಇದೇ ನಿನ್ಗಿರೋ ಸಮಸ್ಯೆ. ನೀನು ಒಳ್ಳೇದು ಹೇಳಿದ್ರೆ ಸಾಕು, ಅದನ್ನ ಕೊಂಬ್ ಮಾತಾಡ್ತಾರೆ ಬೈತಾರೆ ಅಂತ ಅನ್ಕೋತೀಯ. ಸರಿ ಪರವಾಗಿಲ್ಲ ಬಿಡು ಅಂತ ಕಸ್ತೂರಿ ಹೇಳ್ತಾರೆ. ಸರಿ ಬಿಡ ಕಸ್ತೂರಿ, ನಾನು ಅದನ್ನೆಲ್ಲ ಸರಿ ಮಾಡ್ಕೋತೀನಿ. ನೀನು ಹೇಗಾದರೂ ಆ ಕೆಲಸನ ನನಗೇನೆ ಕೊಡಿಸ್ಬಿಡು ಕಸ್ತೂರಿ. ಹಾಗಂತ ಶಾಂತಿ ಕೇಳ್ತಿರುವಾಗ, ನಾನು ಹೇಳಿದ್ನಲ್ಲ ಶಾಂತಿ, ನನ್ನ ಫ್ರೆಂಡ್ ಕಡೆಯಿಂದ ಬಂದಿದ್ದು ಆ ಕೆಲಸ ಅಂತ. ಇಷ್ಟೇ ವಿಷಯ ನನಗೆ ಗೊತ್ತಿರೋದು, ಬೇರೆ ಇನ್ಯಾವ ವಿಷಯನೂ ಗೊತ್ತಿಲ್ಲ. ನೀನು ಅಲ್ಲೇ ಹೋಗಿ ಎಲ್ಲನೂ ತಿಳ್ಕೊಬೇಕು ಅಂತ ಕಸ್ತೂರಿ ಹೇಳ್ತಾರೆ. ಸರಿ ಕಸ್ತೂರಿ, ನಾನು ನೋಡ್ಕೋತೀನಿ. ಆ ಅಡ್ರೆಸ್ ಏನು ಅಂತ ಕೇಳ್ಬಿಟ್ಟು ನಾನು ಕಳಿಸು ಅಂತ ಹೇಳ್ತಾಳೆ ಶಾಂತಿ. ಹಾಗೇನೆ ನನಗೆ ಸ್ವಲ್ಪ ಅಡ್ವೈಸ್ ಮಾಡೋಕ್ಕೆ ಹೇಳೆ ಅಂತ ಹೇಳ್ತಾಳೆ. ಹಾಗೆಲ್ಲ ಮಾಡೋಕ್ಕಾಗಲ್ಲ ಶಾಂತಿ, ನನ್ನ ಕೈಯಿಂದ ಅಡ್ರೆಸ್ ಮಾತ್ರ ಕೊಡೋಕ್ಕಾಗುತ್ತೆ ಅಂತಾಳೆ ಕಸ್ತೂರಿ. ಸರಿ ಯಾವ ಸಮಸ್ಯೆನೂ ಇಲ್ಲ, ನಾನು ನೋಡ್ಕೋತೀನಿ ಅಂತಾಳೆ ಶಾಂತಿ. ನನಗೆ ಈ ಕೆಲಸ ಹೇಗಾದರೂ ಸಿಕ್ಬಿಟ್ರೆ ಸಾಕು ಅಂತಿರೋವಾಗ, ನಿನ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಶಾಂತಿ, ಖಂಡಿತ ನಿನಗೆ ಈ ಕೆಲಸ ಆಗೋದು ಅಂತಾರೆ ಕಸ್ತೂರಿ. ನಾನು ಇನ್ಮೇಲೆ ಸುಮ್ಮನೆ ಇರಲೇಬಾರ್ದು. ಆ ಮೀನಾ ಅವರಮ್ಮ ಇಬ್ಬರೂ ಎಷ್ಟೊಂದೆಲ್ಲ ಸಂಪಾದನೆ ಮಾಡ್ತಾರೆ ಗೊತ್ತಾ, ಹೂ ಕಟ್ಟಿ. ನಾನಿರೋ ಲೆವೆಲ್ಗೆ ಅವ್ರಿಗಿಂತನೂ ಜಾಸ್ತಿ ಸಂಪಾದನೆ ಮಾಡಬೇಕು ನಾನು. ಶಾಂತಿ ಹಾಗಂತಿರುವಾಗ, ಹಾಗಾದರೆ ನೀನು ಕೆಲ್ಸಕ್ಕೆ ಹೋಗಬೇಕು ಅಂತಿರೋದು ನಿನಗೋಸ್ಕರ ಅಲ್ಲ, ಅವ್ರ ಮೇಲಿನ ಪೈಪೋಟಿಗೋಸ್ಕರ ನೀನು ಕೆಲ್ಸಕ್ಕೆ ಹೋಗಬೇಕು ಅಂತಿದೀಯಾ, ಅದೇ ತಾನೇ? ಕಸ್ತೂರಿ ಹಾಗಂತಿರುವಾಗ, ಹಾಗೇನೂ ಇಲ್ಲ, ಅವರು ನಾನು ಇಬ್ಬರು ಒಂದೇನಾ? ಹೂ ಕಟ್ಟೋದೇನೆ ದೊಡ್ಡ ಕೆಲಸನ? ಭರತನಾಟ್ಯಮಿಯಲ್ಲಿ ಹೂ ಕಟ್ಟೋದೆಲ್ಲಿ ಅಂತಾಳೆ ಶಾಂತಿ. ಅವ್ರುಗಳಿಗೆ ನನ್ನ ಜೊತೆ ಪೈಪೋಟಿ ಮಾಡೋ ಯಾವ ಅರ್ಹತೆನೂ ಇಲ್ಲ. ನಾನು ಇನ್ಮೇಲೆ ಕೆಲ್ಸಕ್ಕೆ ಹೋಗಿ ನನ್ನ ಸ್ವಂತ ಕಾಲ ಮೇಲೆ ನಾನೇ ನಿಂತ್ಕೋತೀನಿ. ನನ್ನ ಖರ್ಚಿಗೆ ನನ್ನ ಹತ್ರನೇ ದುಡ್ಡಿರಬೇಕು. ಶಾಂತಿ ಹಾಗಂತಿರುವಾಗ, ಅದೇನೆ 5 ಡಿಗ್ರಿ ತಗೊಂಡು ಬಿಸ್ನೆಸ್ ಮಾಡ್ತಿರೋ ನಿನ್ನ ಮಗ ಮನೋಜ ಇಲ್ವಾ ಅಂತಾರೆ ಕಸ್ತೂರಿ. ಅವ್ನು ನಿನ್ನನ್ನು ಸರಿಯಾಗಿ ನೋಡ್ಕೊಳ್ಳಲ್ವಾ ಅಂತ ಕೇಳ್ತಾರೆ. ಆಗ ಶಾಂತಿ, ಪಾಪ ಕಣೆ ಮಗು, ಅವನಿಗೇನೇ ಸರಿಯಾಗಿ ಬಿಸ್ನೆಸ್ ಆಗ್ತಿಲ್ಲ, ನೀನು ನನ್ನನ್ನು ಹೇಗೆ ನೋಡ್ಕೋತಾನೆ ಅಂತಾಳೆ. ಅದು ಸರಿನೇ ಶಾಂತಿ, ಮನೆ ಬಿಡಿಸ್ಕೊಳ್ಳೋಕ್ಕೋಸ್ಕರ ಸೂರ್ಯ ಕಷ್ಟಪಡ್ತಿದ್ದಾನಲ್ಲ, ಅದು ನಿನಗೆ ಗೊತ್ತಾಗ್ತಿಲ್ಲ ಅಲ್ಲ? ಅದು ಅಲ್ಲದೆ ಸೂರ್ಯ ಅವ್ನು ಮಾಡದೇ ಇರೋ ಸಾಲ ತೀರಿಸ್ತಿದ್ದಾನೆ. ಈಗಲೂ ಕೂಡ ನೀನು ಅದನ್ನ ಅರ್ಥ ಮಾಡ್ಕೋತಿಲ್ವಲ್ಲ ಅಂತಾರೆ ಕಸ್ತೂರಿ. ಅದು ಯಾವಾಗ ಅರ್ಥ ಮಾಡ್ಕೋತೀಯೋ ಏನೋ ಅಂತಿರುವಾಗ, ಈಗ ನಾನು ಅದನ್ನೆಲ್ಲ ಕೇಳಿದ್ನ ನಿನ್ನ? ಆ ಕೆಲಸ ತಗೋಬೇಕು ಅಂದರೆ ಯಾರನ್ನ ಯಾವಾಗ ಎಲ್ಲೋಗಿ ನೋಡಬೇಕು ಅದನ್ನ ಮಾತ್ರ ಹೇಳು ಅಂತಾಳೆ. ಸರಿ ಕೇಳ್ಕೊಂಡು ಬಂದು ಹೇಳ್ತೀನಿ ಇರು ಅಂತ ಕಸ್ತೂರಿ ಹೋಗ್ತಾರೆ. ಈ ಕಡೆ ರೋಹಿಣಿ ಟಿವಿ ನೋಡ್ತಾ ಕೂತಿರ್ತಾಳೆ. ಅಲ್ಲಿ ಅತ್ತೆ ಸೊಸೆ ಮಧ್ಯೆ ಮಾತುಕತೆ ನಡೀತಿರುತ್ತೆ. ಅತ್ತೆ ಅಧಿಕಾರ ಚಲಾಯಿಸ್ತಿರುವಾಗ ಸೊಸೆ ಹೇಗೆ ಅವಳು ಎದುರಾಗಿ ಮಾತಾಡ್ತಾಳೆ, ಅದನ್ನ ನೋಡಿ ಕರೆಕ್ಟ್ ಅಂತ ಹೇಳ್ತಾ ಇರ್ತಾಳೆ. ನನ್ನ ಮಗ ಏನೇ ನಿನ್ಗೆ ಅನ್ಯಾಯ ಮಾಡಿದ್ದಾನೆ? ನೀನು ಬರೋವರೆಗೂ ನನ್ನ ಮಗ ನನ್ನ ಮಾತು ಕೇಳ್ತಿದ್ದ, ಈಗ ನೀನು ಬಂದು ನಿನ್ನ ಮಾತು ಕೇಳಬೇಕು ಅಂತ ಹೇಳ್ತಿದ್ಯಾ ಅಂತ ಅತ್ತೆ ಹೇಳ್ತಿರೋವಾಗ, ಈ ಕಡೆ ರೋಹಿಣಿ ಮತ್ತೇನಕ್ಕೆ ಮದುವೆ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಿರ್ತಾಳೆ. ಆಗ ಪ್ರಮೀಳಾ ಅವರು, ಏನೇ ರೋಹಿಣಿ, ಅವ್ರು ಪ್ರಶ್ನೆ ಮಾಡ್ತಿದ್ರೆ ನೀನು ಉತ್ತರ ಕೊಡ್ತಿದ್ಯಲ್ಲ ಅಂತ ಕೇಳ್ತಾರೆ. ಹುಡುಗಿ ಸರಿಯಾಗಿ ಅಲ್ವೇ ನಮ್ಮ ಮಾತಾಡ್ತಿರೋದು? ಆಗ ಟಿವಿನಲ್ಲಿ, ನೀನು ಕಟ್ಟಿರೋ ತಾಳಿ ನನ್ನ ಮಗ ಬೇಕು ಅಂತ ಕಟ್ಟಿದ್ದಲ್ಲ, ನಾನು ಹೇಳಿದ್ದಕ್ಕೆ ಕಟ್ಟಿದ್ದು, ಅದನ್ನ ನೀನು ಮನ್ಸಲ್ಲಿ ಇಟ್ಕೊ ಅಂತ ಸೊಸೆಗೆ ಅತ್ತೆ ಹೇಳ್ತಾ ಇರ್ತಾರೆ. ನಿನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಲ್ಲ, ನಾನೇನಾದ್ರೂ ತಗೊಂಡ್ ಬಿಡ್ಕೋಬೇಕು. ನಿನ್ಗಿರೋ ಈ ಲಕ್ಷಣಕ್ಕೆ ನನ್ನ ಮಗನ ಜೊತೆ ಬಾಳೋದೇ ತಪ್ಪು. ನಾಳೆ ನಿನ್ನ ಮನೆ ಬಿಟ್ಟು ಆಚೆ ಕಳ್ಸಿದ್ರೆ ಬೀದಿಲಿ ನಿಂತ್ಕೋಬೇಕಾಗುತ್ತೆ. ನಿನ್ ಯೋಗ್ಯತೆ ಎಷ್ಟಿದೆಯೋ ಅಷ್ಟನ್ನು ನೋಡ್ಕೊ ಅಂತ ಹೇಳ್ತಿರೋವಾಗ, ಈ ಕಡೆ ರೋಹಿಣಿ ಕೋಪ ಮಾಡ್ಕೊಂಡಿರ್ತಾಳೆ. ನಿಮ್ಮಂಥವ್ರಿಗೆಲ್ಲ ನನ್ನ ಮಗನ ಜೊತೆ ಸಂಸಾರ ಮಾಡೋ ಯೋಗ್ಯತೆನೇ ಇಲ್ಲ, ನೀನು ಅವಳು ಬಿಕಾರಿ ಕುಟುಂಬದಿಂದ ಬಂದಿರೋಳು ಹಾಗಂತ ಅತ್ತೆ ಹೇಳ್ತಿರೋವಾಗ ಸೊಸೆ ಅತ್ತೆ ಕಪಾಳು ಕುಡಿತಾಳೆ. ಆಗ ರೋಹಿಣಿ ಖುಷಿ ಪಡ್ತಾ, ಕರೆಕ್ಟು, ನೀನ್ ಮಾಡಿದ್ದೆ ಕರೆಕ್ಟು ಹಾಗಂತ ಚಪ್ಪಾಳೆ ಬಳಿತಾ ಟಿವಿ ಮುಂದೆ ಹೋಗಿ, ಈ ತರದ ಅತ್ತೆಯರಿಗೆಲ್ಲ ಈ ರೀತಿನೇ ಹೊಡಿಬೇಕು ಅಂತ ಹುಚ್ಚಿ ತರ ಆಡ್ತಿರ್ತಾಳೆ. ಆಗ ಪ್ರಮೀಳಾ ಭಯ ಪಡ್ಕೊಂಡು, ಕಲ್ಯಾಣಿ, ಯಾಕೆ ಈ ತರ ಮಾಡ್ತಿದ್ಯಾ? ದಿಢೀರಂತ ಯಾಕೆ ಇಲ್ಲಿಗೆ ಎದ್ದು ಬಂದೆ? ಯಾಕೆ ಹೀಗಾಡ್ತಿದ್ಯಾ? ಯಾಕೆ ಈ ತರ ಕೂಗಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ. ಅಲ್ಲಿ ನೋಡಮ್ಮ, ಅತ್ತೆಗೆ ಸೊಸೆ ಹೇಗೆ ಹೊಡೆದ್ಲು ಅಂತ, ಹಿಂಗೆ ಹೊಡಿಬೇಕು, ಸೂಪರ್ ಅಲ್ಲ ಅಂತಿರೋವಾಗ ಕ್ರಿಶ್ ಬಂದು ರೂಮ್ ಬಾಗ್ಲಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಪ್ರಮೀಳಾ ಅವರು ಟಿವಿ ಆಫ್ ಮಾಡ್ತಾರೆ. ಎಂತ ಸೀರಿಯಲ್ಲೇ ಇದು, ದೊಡ್ಡವ್ರನ್ನ ಹೊಡಿಯೋದೆಲ್ಲ ತಪ್ಪು, ನಿನ್ಗೆ ಅದು ಕೂಡ ಅರ್ಥ ಆಗಲ್ವಾ ಅಂತ ಕೇಳ್ತಿರೋವಾಗ, ಇದೆಲ್ಲ ಅವ್ರವ್ರು ನಡ್ಕೊಳ್ಳೋ ರೀತಿನಲ್ಲಿರುತ್ತೆ. ಯಾರೇ ತಪ್ಪು ಮಾಡಿದ್ರು ತಪ್ಪೇನೆ ಅದು. ನಾನು ನಮ್ಮ ಅತ್ತೆಗೆ ಯಾವ ರೀತಿ ಹೊಡಿಬೇಕು ಅನ್ಕೊಂಡಿದ್ನೋ ಅದೇ ರೀತಿ ಅವಳು ಹೊಡೆದ್ಲಲ್ಲ ಅಂತಾಳೆ. ಕಲ್ಯಾಣಿ, ಯಾಕೆ ಈ ರೀತಿ ಮಾತಾಡ್ತಿದೀಯಾ? ದೊಡ್ಡವ್ರ ಬಗ್ಗೆ ಈ ರೀತಿಯೆಲ್ಲ ಹೇಳ್ತಿದೀಯಲ್ಲ ಅಂತ ಪ್ರಮೀಳಾ ಕೇಳ್ತಾರೆ. ಸುಮ್ಮನೆ ಇರ್ತೀಯೇನಮ್ಮ, ಅವ್ರು ನನಗೆ ಎಷ್ಟು ಕೀಳು ಮಾಡ್ತಲ್ಲಿ ಕೇವಲವಾಗಿ ಮಾತಾಡ್ತಿದ್ರು ಗೊತ್ತಾ? ನನ್ಗೆ ಬಂದಿರೋ ಕೋಪದಲ್ಲಿ ನಾನು ಕೂಡ ಅದೇ ರೀತಿ ಹೋಗಿ ಹೊಡೆದ್ಬಿಡೋಣ ಅನಿಸ್ತಿದೆ ಹಾಗಂತ ರೋಹಿಣಿ ಹೇಳ್ತಿರೋವಾಗ, ಕಲ್ಯಾಣಿ, ಟಿವಿಲಿ ಬರ್ತಿರೋದೆಲ್ಲ ಬರೀ ಡ್ರಾಮಾ ಅಷ್ಟೇ, ನಿಜ ಅಲ್ಲ ಅಂತ ಪ್ರಮೀಳಾ ಹೇಳ್ತಾರೆ. ಅದು ಬರೀ ಕಲ್ಪನೆ ಅಷ್ಟೇ, ನಿಜ ಜೀವನದಲ್ಲಿ ಅದೆಲ್ಲ ನಡೆಯಲ್ಲ ಅಂತಿರೋವಾಗ, ಅಮ್ಮ ನಿಜವಾಗ್ಲೂ ನಡೆಯೋದನ್ನೇ ಅದನ್ನ ಕಥೆಯಾಗಿ ಮಾರ್ಪಡಿಸೋದು. ಕೆಲವೊಂದು ಮನೆಗಳಲ್ಲಿ ಅತ್ತೆದಿರು ಈ ರೀತಿನೇ ಇರೋದು. ನೋಡ್ತಾ ಇರು, ಒಂದಿನ ನಮ್ಮ ಅತ್ತೆಗೆ ಇದೇ ರೀತಿ ಹೊಡಿತೀನಿ ನಾನು ಹಾಗಂತ ಹುಚ್ಚಿ ಥರ ಆಡ್ತಿದ್ದಂಥ ರೋಹಿಣಿನ ಕ್ರಿಶ್ ಅಮ್ಮ ಅಂತ ಕೂಗ್ತಾನೆ. ಆಗ ಪ್ರಮೀಳಾ, ಅಲ್ಲಿ ನೋಡು ರೋಹಿಣಿ, ನೀನು ಈಗ ಆಡ್ತಿದ್ಯಲ್ಲ ಅದನ್ನೆಲ್ಲ ಕ್ರಿಶ್ ನೋಡ್ತಿದ್ದಾನೆ. ಅವ್ನು ನಿನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ಈ ವಯಸ್ಸಲ್ಲಿ ಅವ್ನ ಮನಸ್ಸಲ್ಲಿ ಒಳ್ಳೆದನ್ನ ತುಂಬಿಸ್ಬೇಕು ನಾವು ಹಾಗಂತ ಪ್ರಮೀಳಾ ಹೇಳ್ತಿರೋವಾಗ, ಕ್ರಿಶ್ ನೀನು ಏನು ಕೀಲಿಗೆ ಬಂದೆ ಅಂತಾಳೆ ರೋಹಿಣಿ. ಇಲ್ಲಮ್ಮ, ನೀನು ಜೋರಾಗಿ ಕೂಗಾಡ್ತಿದೆಯಲ್ಲ ಅದಕ್ಕೆ ಬಂದೆ ಅಂತಾನೆ ಕ್ರಿಶ್. ಅದೆಲ್ಲ ಏನೇ ಇಲ್ಲ, ನೀನು ಒಳಗೋಗು, ಓದ್ಕೋಗು ಅಂತಾಳೆ ರೋಹಿಣಿಯಾಗಂತಿರೋವಾಗ ಕ್ರಿಶ್ ಒಳಗೋಗ್ತಾನೆ.
ನೋಡು ಕಲ್ಯಾಣಿ, ನೀನ್ ತಪ್ಪು ಮೇಲೆ ತಪ್ಪು ಮಾಡ್ತಿದ್ಯಾ. ಈ ಹುಚ್ಚಾಟನೆಲ್ಲ ಬಿಟ್ಟು ನೀನು ನಿನ್ ಗಂಡನ ಜೊತೆ ಸೇರಿ ಬಾಳೋದನ್ನ ನೋಡು. ಅದನ್ನೆಲ್ಲ ಬಿಟ್ಟು ಅತ್ತೆನ ಹೊಡಿತೀನಿ ಅನ್ನೋದನ್ನೆಲ್ಲ ಇಟ್ಕೋಬೇಡ ಅಂತ ಹೇಳ್ತಾರೆ. ಆಗ ರೋಹಿಣಿ, ಅಮ್ಮ, ಶೋರೂಮ್ ನಲ್ಲಿ ಅತ್ತೆ ನನ್ಗೆ ಇಷ್ಟೊಂದು ಅವಮಾನ ಮಾಡಿದ್ರು ಗೊತ್ತಾ ನಿನ್ಗೆ? ಆ ಶೋರೂಮ್ ನಲ್ಲಿ ಇರೋರೆಲ್ಲರೂ ನನ್ನನ್ನ ನೋಡ್ತಾ ಇದ್ರು. ಈ ಸೀರಿಯಲ್ ನಲ್ಲಿ ಬರ್ತಿದ್ದಾಳಲ್ಲ ಸೊಸೆ, ಅದೇ ರೀತಿ ನಮ್ಮತ್ತೆನ ನಾನು ಹೇಗೆ ಹೊಡಿಲಿ, ಹೇಗೆ ಅವ್ರ ಮೇಲೆ ಅಧಿಕಾರ ಚಲಾಯಿಸ್ಲಿ ಅಂತ ಅನ್ಕೋತಿದ್ದೀನಿ ಅಂತಾಳೆ. ಅದೆಲ್ಲ ತಪ್ಪು ಕಣೆ ಅಂತ ಪ್ರಮೀಳಾ ಹೇಳ್ತಿರೋವಾಗ, ಹಾಗಾದ್ರೆ ಅವ್ರು ಮಾತಾಡಿದ್ದೆಲ್ಲ ಸರಿನಾ ಅಂತಾಳೆ ರೋಹಿಣಿ. ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ನೀನ್ ಅವ್ರ ಜೊತೆ ಸುಳ್ಳು ಹೇಳಿ ಏಮಾರಿಸ್ತೀಯಲ್ಲ, ಆ ಕೋಪ ಇಟ್ಕೊಂಡು ಅವ್ರು ಆ ರೀತಿ ಮಾಡಿದ್ದಾರೆ ಹಾಗಂತ ಪ್ರಮೀಳಾ ಹೇಳ್ತಿರೋವಾಗ, ಅಮ್ಮ ಸುಮ್ಮನೆ ಅದನ್ನೇ ಹೇಳ್ತಾನೆ ಇರಬೇಡ. ಜೀವನದಲ್ಲಿ ಯಾರು ಸುಳ್ಳು ಹೇಳಲ್ವಾ? ಮನೋಜ್ ಅವರು ನನ್ನನ್ನು ಇಷ್ಟಪಡೋ ಸ್ಟೇಜಿಗೆ ಬಂದಿದ್ರು, ಇವರು ನನ್ನನ್ನ ಅವರಿಂದ ದೂರ ಮಾಡಿಬಿಟ್ರು. ಅವ್ರು ಹೀಗೇನೆ ಮಾಡ್ತಿದ್ರೆ ಸೀರಿಯಲ್ ನಲ್ಲಿ ಬರ್ತಿದೆಯಲ್ಲ ಆ ರೀತಿ ನಾಳೆ ನಾನು ಖಂಡಿತ ಮಾಡೇ ಮಾಡ್ತೀನಿ ಅಂತಾಳೆ. ಕಲ್ಯಾಣಿ, ನೀನ್ ಆ ರೀತಿ ಅಲ್ಲ ಅಂತ ಪ್ರಮೀಳಾ ಹೇಳಕ್ ಹೋಗ್ತಾರೆ. ನೀನ್ ಅಡ್ವೈಸ್ ಏನಾದ್ರು ನಾನು ಕೇಳ್ತಿಲ್ಲ, ಹೋಗಿ ನಿನ್ ಕೆಲಸ ನೀನ್ ನೋಡ್ಕೊ ಅಂತಾಳೆ. ರೋಹಿಣಿ ಮತ್ತೆ ಸೀರಿಯಲ್ ನೋಡಕ್ ಶುರು ಮಾಡ್ತಾಳೆ. ಈ ಕಡೆ ಕ್ರಿಶ್ ಅಮ್ಮನ್ಗೇನಾಯ್ತು, ಯಾಕೆ ಈ ಥರ ನಡ್ಕೋತಿದ್ದಾರೆ ಅಂತ ಅನ್ಕೋತಿರ್ತಾನೆ. ಈ ಕಡೆ ಶಾಂತಿ ರಂಗನಾಥ್ ಅವ್ರ ಹತ್ರ ಬಂದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ಅಂತ ಕೇಳ್ತಾಳೆ. ಹೇಳು ಅಂತಿರೋವಾಗ, ನಾನು ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಅಂತಾಳೆ. ಏನ್ ಕೆಲಸ ಅಂತ ರಂಗನಾಥ್ ಅವರು ಕೇಳ್ತಾರೆ. ಡ್ಯಾನ್ಸ್ ಹೇಳ್ಕೊಡೋ ಕೆಲಸಕ್ಕೆ ಹೋಗ್ಬೇಕು, ಬೇರೆ ಇನ್ಯಾವ ಕೆಲಸ ಗೊತ್ತಿದೆ ನನಗೆ ಅಂತ ಶಾಂತಿ ಹೇಳ್ತಾಳೆ. ಸ್ವಲ್ಪ ದಿನ ಕಸ್ತೂರಿ ಮನೆಯಲ್ಲಿ ಡ್ಯಾನ್ಸ್ ಕ್ಲಾಸ್ ನಡೆಸ್ತಿದ್ದೆ, ಅವ್ರಿಬ್ರು ಲವ್ ಮಾಡಿ ನನ್ನ ಡ್ಯಾನ್ಸ್ ಕ್ಲಾಸ್ನೇ ಹಾಳು ಮಾಡ್ಬಿಟ್ರು ಅಂತಾಳೆ. ಆಮೇಲೆ ಯೋಗ ಕ್ಲಾಸ್ ಶುರು ಮಾಡಿದ್ಯಲ್ಲ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದನ್ನ ನಿಮ್ ಮಗ ನಿಮ್ ಸೊಸೆ ನಡಿದಿರೋ ಹಾಗೆ ಮಾಡ್ಬಿಟ್ರಲ್ಲ ಅಂತಾಳೆ. ನೀನು ಸತ್ಯನ ಮುಚ್ಚಿಟ್ಟು ನನ್ನ ಮಗ ಸೊಸೆ ಮೇಲೆ ಹೇಳ್ಬೇಡ. ನೀನು ಕಸ್ತೂರಿ ಅಮ್ಮನ ಬಗ್ಗೆ ಅವ್ರ ಮಗನ ಜೊತೆನೆ ತಪ್ಪಾಗಿ ಚಾಡಿ ಹೇಳ್ದೆ, ಅದರಿಂದನೇ ತಾನೇ ಕಸ್ತೂರಿ ಅಮ್ಮ ನೀನಲ್ಲಿ ಯಾವ ಕ್ಲಾಸ್ನು ಮಾಡೋದು ಬೇಡ ಅಂತ ಹೇಳಿದ್ದು. ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಈಗ ಅದನ್ನೆಲ್ಲ ನಾನು ಕೇಳಿದ್ನಾ, ಬೇರೆ ಯಾವ್ದಾದ್ರು ಡ್ಯಾನ್ಸ್ ಕ್ಲಾಸ್ಗೆ ಕೆಲ್ಸಕ್ಕೆ ಅಂತ ಹೋಗ್ತೀನಿ ಅಂತಾಳೆ ಶಾಂತಿ. ಅದೆಲ್ಲ ಬೇಡ ಶಾಂತಿ, ಇಷ್ಟು ದಿನ ಸುಮ್ಮನೆ ಇದ್ದು ಈಗೇನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೋತಿದ್ಯಾ ಅಂತಾರೆ. ರಂಗನಾಥ್ ಅವರು ಹಾಗಂತಿರುವಾಗ, ಇಷ್ಟು ದಿನ ನನ್ಗೇನು ಅರ್ಥ ಆಗಿರ್ಲಿಲ್ಲ, ಗುಂಡ್ಗಳ ತರ ಮನೇಲೇ ಇದ್ಕೊಂಡು ಕಾಲ ಕಳ್ಬಿಟ್ಟೆ. ಹೊರಗೆ ಬಂದ್ಮೇಲೆ ಗೊತ್ತಾಗಿದ್ದು ಜೀವನ ಹೇಗಿರುತ್ತೆ ಅಂತ. ಅಲ್ಲ, ನಾನು ಏನಕ್ಕೆ ಕೆಲಸ ಮಾಡಕ್ ಸಾಧ್ಯ ಇಲ್ಲ ಅಂತ ಕೇಳ್ತಾಳೆ. ನಾನು ಯಾವಾಗ ಶಾಂತಿ ನೀನನ್ನ ಕೆಲ್ಸಕ್ಕೆ ಹೋಗ್ಬಿಡ ಅಂತ ಹೇಳ್ದೆ? ನೀನ್ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀನಿ ಅಂತಾರೆ ರಂಗನಾಥ್ ಅವರು. ನೀವ್ ಹೇಳಿದಾಗ ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ, ಆದ್ರೆ ಈಗ ಅದ್ರ ಅವಶ್ಯಕತೆ ಬಂದಿದೆ. ನಮ್ ಕೈಲೂ 4 ಕಾಸು ಅಂತ ಇರ್ಬೇಕು, ಆಗ್ಲೇ ನಮ್ಗೆ ಯಾರು ಗೌರವ ಕೊಡದೇ ಇರಲ್ಲ ಅಂತಾಳೆ. ನಾನು ಇನ್ನೊಬ್ರು ಕೈ ಕೆಳಗೆ ಇರೋಕ್ಕಾಗಲ್ಲ, ಅದರಿಂದ ನಾನು ಕೆಲ್ಸಕ್ಕೆ ಹೋಗೇ ಹೋಗ್ತೀನಿ ಅಂತಾಳೆ ಶಾಂತಿ. ನಾನು ನಿಮ್ಮ ಹತ್ರ ಪರ್ಮಿಷನ್ ಏನು ಕೇಳ್ತಿಲ್ಲ, ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಕ್ ಬಂದೆ ಅಂತಾಳೆ. ಆಗ ರಂಗನಾಥ್ ಅವರು, ಅದೆಲ್ಲ ನೀನು ಹೇಳೋ ರೀತಿನಲ್ಲೇ ನನಗೆ ಅರ್ಥ ಆಗ್ತಿದೆ. ಅವ್ರಾಗಂತಿರುವಾಗ ಕುಸುಮ ಅವರು, ಬೀಗ್ರೆ ಅಣ್ಣ ಹೇಳೋದ್ರಲ್ಲೂ ಒಂದು ನ್ಯಾಯ ಇದೆಯಲ್ಲ, ಏನಕ್ಕೆ ನೀವು ಹೊರಗಡೆ ಹೋಗಿ ಕೆಲಸ ಮಾಡಿ ಕಷ್ಟಪಡಬೇಕು? ಕುಸುಮ ಅವರು ಹಾಗಂತಿರುವಾಗ, ಯಾಕೆ ನಾನು ಕೆಲ್ಸಕ್ಕೆ ಹೋದ್ರೆ ನಿಮ್ಗೇನು ಸಮಸ್ಯೆ ಅಂತ ಕೇಳ್ತಾಳೆ ಶಾಂತಿ. ನೀವು ಮಾತ್ರ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡ್ಬೋದು, ನಾನು ಸಂಪಾದನೆ ಮಾಡಬಾರ್ದಾ? ನಾನು ನಿಮ್ಗಿಂತನೂ ಜಾಸ್ತಿನೇ ಸಂಪಾದನೆ ಮಾಡ್ತೀನಿ, ನಿಮ್ಗಿಂತ ಹೆಚ್ಚಿನ ಗೌರವನೂ ಸಂಪಾದನೆ ಮಾಡ್ತೀನಿ. ಆಗ ಗೊತ್ತಾಗುತ್ತೆ ನಾನು ಯಾರು ಅಂತ ನಿಮ್ಗೆಲ್ರಿಗೂ. ನೀವು ಸಾಧಾರಣ ಹೂ ಕಟ್ಟೋರು, ನಾನು ಆ ರೀತಿ ಅಲ್ಲ, ನನ್ನ ಹತ್ರ ಒಂದು ದೊಡ್ಡ ಕಲೆ ಇದೆ. ಶಾಂತಿ ಹಾಗಂತಿರೋವಾಗ ರಂಗನಾಥ್ ಅವರು, ಶಾಂತಿ, ಅವ್ರು ಮಾಡ್ತಿರೋ ಕೆಲ್ಸನೇ ಒಂದು ಕಲೆ, ಬೇರೆಯವ್ರು ಮಾಡ್ತಿರೋ ಕೆಲ್ಸದ ಬಗ್ಗೆ ಕೊಂಕು ಮಾತಾಡಬಾರ್ದು ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ್ಲೇ ಸೂರ್ಯ ಮತ್ತೆ ಮೀನಾ ಅಲ್ಲಿಗೆ ಬರ್ತಾರೆ. ಏನಪ್ಪ ಏನಾಯ್ತು, ಯಾಕೆಲ್ರು ಒಂಥರ ಇದ್ದೀರಾ ಅಂತ ಕೇಳ್ತಾನೆ ಸೂರ್ಯ. ಅದೆಲ್ಲ ಏನೂ ಇಲ್ವಾ, ನಿಮ್ಮಮ್ಮ ಡ್ಯಾನ್ಸ್ ಕ್ಲಾಸ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಅಂತಾರೆ. ನಾನು ಬೇಡ ಅಂತ ಹೇಳ್ತಿದ್ದೀನಿ, ಆದ್ರೂ ಕೇಳ್ತಿಲ್ಲ ಅಂತಿರೋವಾಗ, ಯಾಕೆ ಸಕ್ರೆ ನೀವೇನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಹಾಗಂತ ಸೂರ್ಯ ಕೇಳ್ತಾನೆ. ಬೇರೆಯವರೆಲ್ಲ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡ್ಬೋದು, ನಾನು ಸಂಪಾದನೆ ಮಾಡಬಾರ್ದಾ? ಸ್ವಂತ ಸಂಪಾದನೆ ಇಲ್ಲದೆ ಇದ್ರೆ ಯಾವ ಮರ್ಯಾದೆನೂ ಸಿಗೋಲ್ಲ. ನನಗೇನೆ ಇಷ್ಟು ವರ್ಷ ಆದ್ಮೇಲೆ ಯೋಚನೆ ಬಂದಿದ್ದು, ಅದನ್ನು ನೀನು ಹಾಳು ಮಾಡಬೇಕು ಅನ್ಕೊಂಡಿದ್ಯಾ ಹಾಗಂತ ಶಾಂತಿ ಕೇಳ್ತಿರುವಾಗ, ಆ ರೀತಿಯೆಲ್ಲ ಏನೂ ಇಲ್ಲ ಅತ್ತೆ, ನೀವೇನಕ್ಕೆ ಈಗ ಕೆಲ್ಸಕ್ಕೆ ಹೋಗ್ಬೇಕು, ನಾವೆಲ್ಲರೂ ಇದೀವಲ್ವಾ, ಚೆನ್ನಾಗಿ ನೋಡ್ಕೋತೀವಿ ಅಂತಾಳೆ. ಮೀನಾ ಹಾಗಂತಿರುವಾಗ, ನಾನು ಯಾರನ್ನ ನಂಬೋಕೆ ತಯಾರಾಗಿಲ್ಲ, ನನ್ನನ್ನ ಯಾರು ನೋಡ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ, ಅಪ್ಪ ಸಕ್ಕರೆ ಕೆಲಸ ಮಾಡೋಕ್ ಸಾಧ್ಯನೇ ಇಲ್ಲ, ಇದೆಲ್ಲ ಬೇಕಾ ಸಕ್ಕರೆ ನಿಮ್ಗೆ? ನಮ್ಮ ಮನೆಯಲ್ಲಿ ಹೇಗಿದ್ರಿ ನೀವು, ಹೇಗೆ ಜೀವನ ಮಾಡ್ತಿದ್ರಿ ಅಂತಾನೆ ಸೂರ್ಯ. ಈಗ ಮನೆನೇ ಇಲ್ದಂಗಾಯ್ತಲ್ಲ ಅಂತಾಳೆ ಶಾಂತಿ. ನಾನು ಹೇಳೋದನ್ನ ಕೇಳು ಸಕ್ಕರೆ, ನಿನ್ ಕೆಲಸ ಎಲ್ಲ ಸೆಟ್ ಆಗಲ್ಲ, ಸಂಬಳ ಕೊಡೋರು ಏನಾದರೂ ಹೇಳ್ಬಿಡ್ತಾರೆ, ಅದನ್ನೆಲ್ಲ ನಿಮ್ಮ ಕೈಲಿ ಕೇಳಿಸ್ಕೊಳಕ್ಕಾಗಲ್ಲ. ಅವನಾಗಂತಿರುವಾಗ, ನೀನು ಹೇಳ್ತಿರೋದು ಕರೆಕ್ಟಾಗಿದೆ ಕಣ ಸೂರ್ಯ, ಆದರೆ ಇವಳು ಯಾರ ಮಾತನ್ನ ಕೇಳ್ತಿಲ್ವಲ್ಲ ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಸೂರ್ಯ, ಅಪ್ಪ ನಮ್ಮನೆಯಲ್ಲೇ ಡ್ಯಾನ್ಸ್ ಕ್ಲಾಸ್ ಶುರು ಮಾಡಿದ್ರೆ ಆಯ್ತು ಅಂತಾನೆ. ಮನೆನೇ ಇಲ್ಲ ಅಂತ ಹೇಳ್ತಿದ್ದೀನಿ, ಇನ್ನು ಡ್ಯಾನ್ಸ್ ಕ್ಲಾಸ್ ಎಲ್ಲಿ ಶುರು ಮಾಡೋದು ಅಂತಾಳೆ ಶಾಂತಿ. ಮನೆ ಇಲ್ಲದೆ ಬೇರೆಯವ್ರ ಮನೇಲಿ ಬಂದು ಕೂತ್ಕೊಂಡಿದೀವಿ ಅಂತಿರೋವಾಗ, ಅತ್ತೆ ನೀವು ಯಾಕೆ ಹಂಗೆ ಅನ್ಕೋತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ನಮ್ಮನೆ ಅಂತ ನಾನು ಅನ್ಕೊಂಡ್ರೆ ನೀವ್ಯಾರು ನನ್ನನ್ನು ಕೆಲಸ ಮಾಡೋಕ್ಕೆ ಬಿಡ್ತಿಲ್ವಲ್ಲ ಅಂತಾಳೆ ಶಾಂತಿ. ಅಯ್ಯೋ ಸಕ್ರೆ, ಮನೆ ಬಿಡಿಸ್ಕೊಳ್ಳೋಕೆ ನಾನು ಮೀನಾ ಇಬ್ರು ಹಗಲು ರಾತ್ರಿ ದುಡಿತಿದೀವಿ, ಕಷ್ಟಪಡ್ತಿದೀವಿ, ಮನೆನ ಹಾಗೆ ಹೋಗೋಕೆ ಬಿಟ್ಬಿಡಲ್ಲ, ನಮ್ಮನ್ನ ನಂಬಿ ಆದಷ್ಟು ಬೇಗ ಮನೆಗೆ ಹೋಗ್ತೀವಿ ನಾವು ಅಂತಾನೆ ಸೂರ್ಯ. ಹೌದು ಅತ್ತೆ, ನೀವು ಕೆಲ್ಸಕ್ಕೆ ಹೋಗೋದೆಲ್ಲ ಏನು ಬೇಡ, ಆದಷ್ಟು ಬೇಗ ಮನೆ ಬಿಡಿಸ್ಕೋತೀವಲ್ಲ ಅಂತಾಳೆ ಮೀನಾ. ಓಹೋ, ನನಗೆ ನೀನು ಬಿದ್ದು ಹೇಳೋವಾಗ್ಬಿಟ್ಟಿಯಾ, ನಾನು ಕೆಲ್ಸಕ್ಕೆ ಹೋಗಿ ನಿನ್ಗಿಂತ ಜಾಸ್ತಿ ಸಂಪಾದನೆ ಮಾಡ್ತೀನಿ ಅಂತಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚು ನಿನಗೆ ಅಂತಾಳೆ ಶಾಂತಿ. ಆಗ ಸೂರ್ಯ, ಒಳ್ಳೆ ಕತೆ ಆಯ್ತಲ್ಲ ಸಕ್ರೆ,
ಮೀನಾ ಕೆಲ್ಸಕ್ಕೆ ಹೋಗಿ ಒಳ್ಳೆ ಸಂಪಾದನೆ ಮಾಡ್ತಿದ್ದಾಳೆ, ಅವಳು ಯಾಕೆ ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೋಬೇಕು ಅಂತಾನೆ ಸೂರ್ಯ. ಹಾಗಾದ್ರೆ ನಾನು ಹೊಟ್ಟೆ ಕಿಚ್ಚು ಪಟ್ಕೋತಿದ್ದೀನಿ ಅಂತ ಹೇಳ್ತಿದ್ಯಾ ಅಂತಾಳೆ ಶಾಂತಿ. ಸಕ್ಕರೆ ಮೀನಾ ನಿನ್ ಮೇಲಿರೋ ಅಕ್ರೆಗೆ ಆ ರೀತಿ ಹೇಳಿದ್ದು. ಹೊರಗಡೆ ಹೋಗಿ 4 ಕಾಸು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ನಮಗ್ ಗೊತ್ತು, ಅದಕ್ಕೆ ಬೇಡ ಅಂತ ಹೇಳ್ತಿರೋದು ಅಂತಾನೆ ಸೂರ್ಯ. ಬೀಗ್ರೆ, ನಿಮ್ಗೆ 3 ಜನ ಮಕ್ಳಿದ್ದಾರೆ, ಅವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಿದಾರಲ್ಲ, ನೀವು ಕೆಲ್ಸಕ್ಕೆ ಹೋದ್ರೆ ಅವ್ರ ಮನ್ಸಿಗೆ ಕಷ್ಟ ಆಗಲ್ವಾ ಅಂತಾರೆ ಕುಸುಮ. ನಾವ್ ಹೇಳೋದನ್ನ ಅರ್ಥ ಮಾಡ್ಕೋ ಶಾಂತಿ, ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋಗಿ ನೀನ್ ಕೆಲಸ ಮಾಡೋದೆಲ್ಲ ಸರಿ ಹೋಗಲ್ಲ ಅಂತಾರೆ ರಂಗನಾಥ್ ಅವರು. ನಾನು ಹೇಳೋದನ್ನ ಇಲ್ಲಿ ಯಾರು ಕೇಳಲ್ಲ ಅಲ್ಲ, ಹೀಗೆ ನಾನು ಕೊನೆವರೆಗೂ ಇರ್ಬೇಕಾ? ನಾನು ಏನ್ ಕೆಲ್ಸನೂ ಮಾಡಕ್ ಬಿಡಲ್ಲ, ನೀವು ಯಾವಾಗ್ಲೂ ನಾನು ಬೇರೆಯವ್ರ ಹತ್ರ ಕೈ ಚಾಚಬೇಕು, ಅದೇನೇ ತಾನೇ? ತುಂಬಾ ಸಂತೋಷ ಆಯ್ತು, ನೆಮ್ಮದಿಯಾಗಿರಿ ಅಂತ ಶಾಂತಿ ರೂಮ್ ಒಳಗೆ ಹೋಗ್ತಾಳೆ. ಏನಪ್ಪ ಇದು, ಸಕ್ಕರೆಗೆ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಅವಳಾಗನೆ ಕಣ, ಅವಳಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ, ಬಿಡು ಅಂತಾರೆ ರಂಗನಾಥ್ ಅವರು. ಈ ಕಡೆ ಸೂರ್ಯ ಬಾಡಿಗೆಗೆ ಅಂತ ಹೋಗಿರ್ತಾನೆ. ಆಗಲ್ಲೊಬ್ರು ತಮ್ಮ ಮಗಳನ್ನ ಕರ್ಕೊಂಡು ಕಾರ್ ಹತ್ತಿರ್ತಾರೆ. ಆ ಹುಡುಗಿಗೆ ಸ್ವಲ್ಪ ಬುದ್ಧಿಮಂದ. ಆ ಹುಡುಗಿ ನನ್ಗೆ ಜ್ಯೂಸ್ ಬೇಕು ಅಂತೆಲ್ಲ ಕೇಳ್ತಿರೋವಾಗ ಮುಂದೆ ಕೊಡಿಸ್ತೀನಿ ನೀನ್ ಬಾ ಅಂತೇಳಿ ಕಾರಲ್ಲಿ ಕೂರಿಸ್ಕೊಂಡಿರ್ತಾರೆ. ಮುಂದೆ ಮೆಡಿಕಲ್ ಶಾಪ್ ಇದೆಯಲ್ಲ, ಅಲ್ಲಿ ನಿಲ್ಲಿಸ್ಬಿಡಪ್ಪ ಅಂತ ಹೇಳ್ತಾರೆ. ಅವರು ಕಾರ್ ಹಿಡಿದು ಮೆಡಿಕಲ್ ಶಾಪ್ಗೆ ಹೋಗ್ತಾರೆ. ಸೂರ್ಯ ಅಲ್ಲಿ ಕೂತಿರ್ತಾನೆ. ಅವನು ಫೋನಲ್ಲಿ ಮಾತಾಡ್ತಾ ಕಾರಿಂದ ಹಿಡಿದು ಆಚೆ ಹೋಗ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಆ ಹುಡುಗಿ ಕಾರಿಂದ ಹಿಡಿದು ಓಡೋಗ್ತಾಳೆ. ಅವಳು ಆಟೋ ಹತ್ತಿದ್ದನ್ನ ಸೂರ್ಯ ನೋಡ್ತಾನೆ. ಮೇಡಮ್, ನಿಮ್ಮ ಮಗಳು ಆಟೋ ಹತ್ಬಿಟ್ಲು ಅಂತ ಹೇಳ್ತಿರೋವಾಗ, ಏನಪ್ಪ ನೀವು ಅವಳನ್ನ ಸರಿಯಾಗಿ ನೋಡ್ಕೋಬಾರ್ದಾ? ಅವಳಿಗೆ ಬುದ್ಧಿ ಸ್ವಲ್ಪ ಮಂದ. ಅವಳು ಎಲ್ಲಿ ಹೋಗ್ತಿದ್ದಾಳೆ, ಏನು ಮಾಡ್ತಿದ್ದಾಳೆ ಅನ್ನೋದು ಯಾವುದು ಗೊತ್ತಾಗಲ್ಲ ಅವಳಿಗೆ. ಎಲ್ಲಿಗೋದ್ಲೆ ಏನೋ, ಅವಳನ್ನ ಹುಡುಕ್ಬೇಕು ಅಂತ ಹೇಳ್ತಾರೆ. ಮೇಡಮ್, ಇದನ್ನೆಲ್ಲ ನೀವು ಮೊದಲೇ ಹೇಳ್ಬಾರ್ದಾ? ಬನ್ನಿ ಮೇಡಮ್, ಟೆನ್ಷನ್ ಮಾಡ್ಕೋಬೇಡಿ, ಹುಡ್ಕೋಣ ಅಂತ ಸೂರ್ಯ ಕಾರ್ ತೆಗಿತಾನೆ. ಆ ಹುಡುಗಿ ನೇರವಾಗಿ ಮನೋಜ್ ಶೋರೂಮಿಗೆ ಬಂದಿರ್ತಾಳೆ. ಮನೋಜ್ ವ್ಯಾಪಾರ ಇಲ್ಲದೆ ಖಾಲಿ ಹೊಡಿತಾ ಕೂತಿರೋವಾಗ ಆ ಹುಡುಗಿನ ನೋಡಿ ಯಾರೋ ದೊಡ್ಡ ಕಸ್ಟಮರೇ ಬಂದಿದ್ದಾರೆ ಅನ್ಕೊಂಡು, ಬನ್ನಿ ಮೇಡಮ್, ಏನು ಬೇಕು ನಿಮಗೆ ಅಂತ ಕೇಳ್ತಾನೆ. ಆ ಹುಡುಗಿ ಫ್ರಿಜ್ ಬೇಕು ಅಂದ್ಕೊಂಡು ಫ್ರಿಜ್ ಹತ್ರ ಹೋಗಿ, ಇದು ಕೂಲೇ ಆಗ್ತಿಲ್ವಲ್ಲ ಅಂತ ಕೇಳ್ತಾಳೆ. ನೀವು ಮೊದಲು ಯಾವ್ದು ಬೇಕು ಅಂತ ಹೇಳಿ ಮೇಡಮ್, ಆಮೇಲೆ ಎಲ್ಲ ಕೂಲ್ ಆಗುತ್ತೆ ಅಂತ ಮನೋಜ ಹೇಳ್ತಾನೆ. ನನಗೀಗ ಒಂದು ಆಪಲ್ ಜ್ಯೂಸ್ ಬೇಕು ಅಂತ ಹುಡುಗಿ ಕೇಳ್ತಾಳೆ. ಆಗ ಮನೋಜ ಸೀನುನ ಕರೆದು, ಸೀನು ಬ್ರೋ, ಹೋಗಿ ಒಂದು ಆಪಲ್ ಜ್ಯೂಸ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಬ್ರೋ, ನಾನಾ ಜ್ಯೂಸಾ ಅಂತ ಕೇಳ್ತಾನೆ ಪಾರ್ಕ್ ಫ್ರೆಂಡ್. ಸರ್, ನಿಮಗೆ ಸಂಬಳ ಬೇಕೋ ಬೇಡವಾ? ಇವರು ಒಂದು 5-6 ಲಕ್ಷದ ಎಲೆಕ್ಟ್ರಾನಿಕ್ಸ್ ತಗೋತಾರೆ, ಆಗ ನಮಗೆ ಸಂಬಳನಾದರೂ ಸಿಗುತ್ತೆ, ಹೋಗಿ ಬೇಗ ಅಂತ ಛಾಯಾ ಹೇಳ್ತಾಳೆ. ಸರಿ ಸರಿ ಬ್ರೋ, ನಾನು ಈಗಲೇ ಬಂದ್ಬಿಡ್ತೀನಿ ಅಂತ ಪಾರ್ಕ್ ಫ್ರೆಂಡ್ ಓಡೋಗ್ತಾನೆ. ಅವಳು ಇದು ಬೇಕು ಅದು ಬೇಕು ಅಂತ ಬಿಲ್ನು ಕೂಡ ಹಾಕಿಸ್ತಾಳೆ. ಅವಳು ಜ್ಯೂಸ್ ಕುಡಿದು ಬೇರೆ ವಸ್ತುಗಳನ್ನ ನೋಡ್ತಾ ಹಾಗೇನೆ ಶೋರೂಮಿಂದ ಹೊರಗೆ ಬಂದ್ಬಿಡ್ತಾಳೆ. ಸೂರ್ಯ ಮತ್ತೆ ಅವಳ ಅಮ್ಮ ಅವಳನ್ನ ಹುಡ್ಕೊಂಡು ಬರ್ತಿರೋವಾಗ ಇವಳನ್ನ ನೋಡಿ ಕಾರ್ ನಿಲ್ಲಿಸ್ತಾನೆ ಸೂರ್ಯ. ನಾನು ಬರಲ್ಲ ನಿಮ್ಮ ಜೊತೆ, ನನಗೆ ಜ್ಯೂಸ್ ಬೇಕು ಅಂದಾಗ ನೀವು ಕೊಡಿಸ್ಲೇ ಇಲ್ಲ ಅಂತ ಹುಡುಗಿ ಹೇಳ್ತಾಳೆ. ಮುಂದೆ ಒಂದು ದೊಡ್ಡ ಹೋಟೆಲ್ ಇದೆ, ಅಲ್ಲಿ ನಿಮಗೆ ಜ್ಯೂಸು ಏನೇನು ಬೇಕು ಎಲ್ಲನೂ ಕೊಡಿಸ್ತಾರೆ, ನೀವೀಗ ಕಾರಲ್ಲಿ ಕೂತ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ. ಹಾಗೇನೆ ನೈಸ್ ಮಾಡಿ ಆ ಹುಡುಗಿನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಮನೋಜ ಕಸ್ಟಮರ್ ಬರಲೇ ಇಲ್ವಲ್ಲ ಅಂತ ಬಗ್ಗಿ ನೋಡ್ತಿರೋವಾಗ ರೋಹಿಣಿ ಅಲ್ಲಿಗೆ ಬರ್ತಾಳೆ. ಮನೋಜ್, ಏನು ಹಾಗೆ ನೋಡ್ತಿದ್ದೀರಾ ಅಂತ ಕೇಳ್ತಾಳೆ. ಅವರೊಂದು 5 ಲಕ್ಷ ರೂಪಾಯಿನ ಎಲೆಕ್ಟ್ರಾನಿಕ್ಸ್ಗೆ ಬಿಲ್ ಹಾಕ್ಸಿದ್ರು, ಹೊರಗಡೆ ಹೋದ್ರು ಇನ್ನೂ ಬಂದೇ ಇಲ್ಲ, ಎಲ್ಲೂ ಕಾಣ್ತಾನೂ ಇಲ್ಲ ಅಂತ ಹೇಳ್ತಾನೆ. ಮನೋಜ್, ಯಾರು ಬರಲ್ಲ ಬಿಡಿ, ಅವಳಾಗಂತಿರುವಾಗ ಬಿಲ್ ಹಾಕ್ಸಿ ಬರದೇ ಇರ್ತಾರ, ನೋಡೋಣ, ನೀನೇ ನಿಲ್ಲಿ ಅಂತಾನೆ ಮನೋಜ. ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು, ಮೊದಲು ಕ್ಯಾಮ್ರಾ ಆಫ್ ಆಗಿದೆಯಾ ನೋಡಿ. ಮೊನ್ನೆ ನಾನು ನಿಮ್ಮ ಜೊತೆ ಮಾತಾಡಕ್ಕೆ ಬಂದಾಗ ನಿಮ್ಮ ಅಮ್ಮನ ಎಲ್ಲರೂ ಮುಂದೆನೂ ನನಗೆ ಅವಮಾನ ಹೋಗಿ ಬೈದಿದ್ದಾರೆ, ನೀವು ಹೋಗಿ ಕ್ಯಾಮ್ರಾನೆಲ್ಲ ಆಫ್ ಮಾಡಿ, ನಾನು ಆಮೇಲೆ ಹೇಳ್ತೀನಿ ಅಂತಾಳೆ. ರೋಹಿಣಿ ಒಳಗೆ ಬಂದು ಸುತ್ತ ನೋಡ್ತಾಳೆ. ಈಗ ಅವ್ರು ನನ್ನನ್ನು ನೋಡೋಕ್ಕಾಗಲ್ಲ ಅಲ್ವಾ ಅಂತ ಕೇಳ್ತಾಳೆ. ನೋಡೋಕ್ಕಾಗಲ್ಲ ರೋಹಿಣಿ, ಆಫ್ ಮಾಡಿದೆ ಅಂತಾನೆ ಮನೋಜ. ನಿಮ್ಮ ಅಮ್ಮ ನನ್ನನ್ನು ಎಷ್ಟು ಅವಮಾನ ಮಾಡಿದ್ದಾರೆ ಗೊತ್ತಾ ಮನೋಜ್, ನಾನು ಯಾರ ಜೊತೆ ಹೇಳ್ಕೊಂಡಳ್ಳಿ, ನನಗೆ ಅಂತ ಇರೋದು ನೀವು ಮಾತಾಡಿ ಅಂತ ಹೇಳ್ತಾಳೆ. ಸರಿ, ನಡೆದಿದ್ದು ನಡೆದೋಯ್ತು, ಈಗೇನು ಮಾಡೋಕ್ಕಾಗುತ್ತೆ, ಅದನ್ನೇ ಏನಕ್ಕೆ ನೆನ್ಪು ಮಾಡ್ಕೋತಿದ್ಯಾ ಅಂತಾನೆ ಮನೋಜ. ನೀವೇನೋ ಈಸಿಯಾಗಿ ಹೇಳ್ತಿದ್ದೀರಾ, ಆದರೆ ನನಗೆ ಮಲ್ಗಿ ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ, ಹಾಗೆ ಮಾಡ್ಬಿಟ್ಟಿದ್ದಾರೆ ನಿಮ್ಮಮ್ಮ ಅಂತಿರುವಾಗ ನನಗೆ ಮಾತ್ರ ನಿದ್ದೆ ಬಂದ್ಬಿಡುತ್ತಾ ಅಂತಾನೆ ಮನೋಜ. ನನ್ನ ಕಣ್ಣು ಮುಚ್ಚಿದ್ರೆ ಸಾಕು, ನಿಮ್ಮಮ್ಮ ಎಲ್ಲರ ಮುಂದೆ ಅವಮಾನ ಮಾಡಿದ್ರಲ್ಲ ಅದೇ ನೆನಪಾಗುತ್ತೆ, ನಿಮ್ಮಮ್ಮ ಮಾತಾಡಿರೋದು ತಪ್ಪು ಅಂತ ಅವ್ರಿಗೆ ಅನ್ನಿಸ್ಬೇಕು ಅಂತಾಳೆ. ಅದರಿಂದ ಏನಾಗಬೇಕು ಅಂತ ಮನೋಜ ಕೇಳ್ತಾನೆ. ಅವ್ರು ಅವಮಾನ ಮಾಡಿದ್ರಲ್ಲ, ಹಾಗೆ ಮಾಡಿದ್ದು ತಪ್ಪು ಅಂತ ಅವ್ರಿಗೆ ಫೀಲ್ ಆಗಬೇಕು ಅಂತಾಳೆ. ರೋಹಿಣಿ, ನಿನ್ಗೆ ಅವ್ರ ಬಗ್ಗೆ ಗೊತ್ತಿಲ್ವಾ, ಅವ್ರು ಯಾವಾಗಲೂ ಹಂಗೇನೆ, ಅವ್ರು ಫೀಲ್ ಮಾಡ್ಕೊಳ್ಳೋದ್ರಿಂದ ನಿನ್ಗೇನು ಲಾಭ ಅಂತ ಕೇಳ್ತಾನೆ. ನನ್ಗೇನು ಲಾಭ ಇಲ್ಲ ಅಂತ ಗೊತ್ತಿದೆ ಮನೋಜ್, ಆದರೆ ನಿಮ್ಮಮ್ಮ ನನ್ನ ಹತ್ರ ಸಾರಿ ಕೇಳಬೇಕು ಅಂತಾಳೆ. ಏನು ಹೇಳ್ತಿದ್ಯಾ ರೋಹಿಣಿ, ನಮ್ಮಮ್ಮ ಯಾರ ಹತ್ರನೂ ಸಾರಿ ಕೇಳ್ದವ್ರೆ ಅಲ್ಲ, ಅದರಲ್ಲೂ ನಿನ್ನ ಹತ್ರ ಸಾರಿ ಕೇಳಿ ಅಂತ ನಾನು ಹೇಳೋಕ್ಕಾಗುತ್ತಾ ಅಂತಾನೆ ಮನೋಜ್. ನಡೆಯೋದ್ರ ಬಗ್ಗೆ ಮಾತಾಡು ಅಂತ ಹೇಳ್ತಿರೋವಾಗ, ನಡೆಯುತ್ತೆ ಮನೋಜ್, ನಡೀಲೇಬೇಕು ಅಂತಾಳೆ ರೋಹಿಣಿ. ಇಲ್ಲ ರೋಹಿಣಿ, ಇದು ಕನ್ಸಲ್ಲೂ ಕೂಡ ನಡೆಯಲ್ಲ, ನಮ್ಮಮ್ಮ ಸಾರಿ ಎಲ್ಲ ಕೇಳಲ್ಲ ಅಂತಾನೆ ಮನೋಜ. ಅವ್ರು ಕೇಳಲ್ವಾ, ಅಥವಾ ಅವ್ರು ಸಾರಿ ಕೇಳಿದ್ರೆ ನಿಮ್ಗೆ ಇಷ್ಟ ಆಗಲ್ವಾ ಅಂತಾಳೆ ರೋಹಿಣಿ. ನಾನು ಹಾಗೆಲ್ಲ ಅನ್ಕೊಂಡಿಲ್ಲ ಅಂತ ಮನೋಜ ಹೇಳ್ತಾನೆ. ನೀವು ಮಾತಾಡ್ತಿರೋದು ನೋಡಿದ್ರೆ ನಿಮ್ಗೇನೆ ಇಂಟ್ರೆಸ್ಟ್ ಇಲ್ಲ ಅಂತ ನನ್ಗನ್ನಿಸ್ತಿದೆ ಅಂತಾಳೆ ರೋಹಿಣಿ. ನಿಮ್ಮಮ್ಮ ನನ್ನ ಬಗ್ಗೆ ಎಷ್ಟೊಂದೆಲ್ಲ ಅಸಹ್ಯವಾಗಿ ಮಾತಾಡಿದ್ರು, ಅದನ್ನು ಕೂಡ ನೀವು ಯೋಚನೆ ಮಾಡಲ್ವಾ? ಅವಳಾಗಂತಿರುವಾಗ ರೋಹಿಣಿ, ನಿನ್ ಫೀಲಿಂಗ್ಸ್ ಎಲ್ಲ ನನ್ಗೆ ಅರ್ಥ ಆಗುತ್ತೆ, ಅದಕ್ಕೆ ಅಂತ ನನ್ನ ಕೈಲಿ ಮಾಡೋಕ್ಕಾಗೋದು ಇಷ್ಟೇನೆ, ಅವ್ರ ಬದಲು ನಾನೇ ನಿನ್ನ ಹತ್ರ ಸಾರಿ ಕೇಳ್ತಿದ್ದೀನಿ ಅಂತಾನೆ ಮನೋಜ. ಅವ್ರು ಹೀಗೆ ಮಾತಾಡಬಾರ್ದಾಗಿತ್ತು ಅಂತಾನೆ. ನೀವು ಸಾರಿ ಎಲ್ಲ ಕೇಳಬೇಡಿ ಮನೋಜ್, ನಿಮ್ಮಮ್ಮನೇ ತಪ್ಪಾಗಿ ಮಾತಾಡಿದ್ದು, ಇದರಲ್ಲಿ ನೀವೇನು ಸ್ಟ್ಯಾಂಡ್ ತಗೋತೀರಾ ಅದನ್ನ ಮೊದಲು ಹೇಳಿ ಅಂತಾಳೆ. ಮನೋಜ್ ಏನು ಮಾತಾಡದೆ ಇರೋವಾಗ, ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಬಿಡಿ, ಯಾವಾಗಲೂ ಯಾರ ಮೇಲಾದರೂ ಡಿಪೆಂಡ್ ಆಗಿ ಬಾಳ್ವೆ ಮಾಡಬಾರ್ದು,
ನಿಮ್ಗೆ ನನ್ನ ಥರ ಇಂಡಿವಿಜುವಲ್ ಆಗಿ ಜೀವನ ಮಾಡೋ ಕೆಪಾಸಿಟಿನೇ ಇಲ್ಲ ಹಾಗಂತ ರೋಹಿಣಿ ಹೇಳ್ತಿರೋವಾಗ ಯಾಕೆ ರೋಹಿಣಿ ಈ ಥರ ಎಲ್ಲ ಮಾತಾಡ್ತಿದೀಯಾ ಅಂತಾನೆ ಮನೋಜ ಬೇರೆ ಇನ್ಯಾವ ಥರ ಮಾತಾಡಬೇಕು ಅಂತ ರೋಹಿಣಿ ಜೋರಾಗಿ ಕೂಗಾಡ್ತಾಳೆ. ಎಲ್ಲರೂ ಈ ಕಡೆಯಿಂದ ತಿರುಗಿ ನೋಡ್ತಿರೋವಾಗ ಜೋರಾಗಿ ಕೂಗಾಡ್ಬೇಡ ರೋಹಿಣಿ, ಇದು ಬಿಸ್ನೆಸ್ ಮಾಡೋ ಜಾಗ, ಶೋರೂಮ್ ಇದು ಅಂತ ಹೇಳ್ತಾನೆ ಮನೋಜ. ಈಗ ನಿಮಗೆ ಇದು ಶೋರೂಮ್ ಅನ್ನಿಸ್ತಿದೆಯಾ? ಈ ಶೋರೂಮ್ನಲ್ಲೇ ತಾನೇ ನಿಮ್ಮಮ್ಮ ನನ್ನ ಬಗ್ಗೆ ಕೇವಲವಾಗಿ ಮಾತಾಡಿದ್ದು, ಎಲ್ಲರೂ ನೋಡೋ ಹಾಗೆ ತಾನೇ ನನಗೆ ಅವಮಾನ ಮಾಡಿದ್ದು, ಎಲ್ಲರೂ ನೋಡ್ತಿದ್ರಲ್ಲ ಆಗ ನಿಮಗೆ ಗೊತ್ತಾಗ್ಲಿಲ್ವಾ ಅಂತ ಕೇಳ್ತಾಳೆ. ನೋಡ್ರೋಹಿಣಿ, ಅಮ್ಮ ಸಾರಿ ಕೇಳಲ್ಲ, ಅದ್ರ ಬದಲು ಬೇರೆ ಇನ್ನೇನಾದರೂ ಹೇಳು ಅಂತಾನೆ ಮನೋಜ. ನನ್ಗೆ ಯಾವ್ದ್ರ ಅವಶ್ಯಕತೆನೂ ಇಲ್ಲ, ನಿಮ್ಮಮ್ಮ ನನ್ನ ಹತ್ರ ಸಾರಿ ಕೇಳಬೇಕಷ್ಟೇ, ಇಲ್ಲ ಅಂದರೆ ನಾನು ಅವ್ರ ಹತ್ರ ನನ್ನ ರೀತಿನಲ್ಲೇ ಸಾರಿ ಕೇಳಿಸ್ತೀನಿ ಅಂತಾಳೆ. ರೋಹಿಣಿ ಹೇಗೆ ಮಾಡ್ತೀಯ ಅದನ್ನೆಲ್ಲ ಅಂತ ಮನೋಜ ಕೇಳ್ತಿರುವಾಗ ನಿಮ್ಮ ಜೊತೆ ಮಾತಾಡಿ ಏನು ಪ್ರಯೋಜನ ಇಲ್ವಲ್ಲ, ಹೋಗ್ತಾ ಇದ್ದೀನಿ ಅಂತಾಳೆ ರೋಹಿಣಿ. ಈ ಕಡೆ ಶಾಂತಿ ಕೆಲಸ ಕೇಳ್ಕೊಂಡು ಅಸೋಸಿಯೇಷನ್ಗೆ ಬರ್ತಾಳೆ. ಇಲ್ಲಿ ಡ್ಯಾನ್ಸ್ ಮಾಸ್ಟರ್ ಇಂಟರ್ವ್ಯೂ ಇದೆ ಅಂತ ಹೇಳಿದ್ರು ಅಂತಾಳೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಹೆಸರೇನು ಅಂತ ಕೇಳ್ತಾರೆ. ನನ್ನ ಹೆಸರು ಶಾಂತಿ ಅಂತಿರೋವಾಗ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಪಕ್ಕದಲ್ಲಿ ಇನ್ನೊಬ್ರು ಕೂತಿರ್ತಾರೆ. ನೀವು ಇಂಟರ್ವ್ಯೂಗೆ ಬಂದಿದ್ದೀರಾ ಅಂತ ಕೇಳ್ತಾಳೆ ಶಾಂತಿ. ಹೌದು ಅಂತಿರೋವಾಗ ನೀವು ಡ್ಯಾನ್ಸ್ ಮಾಸ್ಟರ್ ಅಂತಾಳೆ. ಇಲ್ಲ, ನಾನು ಮ್ಯಾಥ್ಸ್ ಟೀಚರ್, ಮ್ಯಾಥ್ಸ್ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಓ ಮ್ಯಾಥ್ಸಾ, ಇದು ಡ್ಯಾನ್ಸ್ ಅಕಾಡೆಮಿ ಅಲ್ವಾ ಅಂತ ಕೇಳ್ತಾಳೆ ಶಾಂತಿ. ಸ್ಕೂಲ್ ಸಂಬಂಧಪಟ್ಟಿದ್ದ ಅಂತ ಕೇಳ್ತಿರೋವಾಗ ಇದು ಅಸೋಸಿಯೇಷನ್ ಇಂದ ಏರ್ಪಾಡಾಗಿರೋದು, ಇದರಲ್ಲಿ ಬರೋ ಮಕ್ಕಳಿಗೆಲ್ಲ ಡ್ಯಾನ್ಸು ಪಾಠ ಎಲ್ಲನೂ ಹೇಳ್ಕೊಡ್ಬೇಕು. ಅವ್ರಾಗಂತಿರೋವಾಗ ಒಳಗಿಂದ ಒಬ್ರು ಬಂದು ಪರಿಮಳ ನೀವು ಒಳಗೋಗಿ ಅಂತ ಹೇಳ್ತಾರೆ. ಆಗ ಶಾಂತಿ ಒಂದ್ ನಿಮಿಷ ಅಮ್ಮ ಅಂತ ಅವಳನ್ನ ಕರೆದ್ಬಿಟ್ಟು ನಾನು ಇಂಟರ್ವ್ಯೂಗೆ ಅಂತ ಇಲ್ಲಿಗೆ ಬಂದಿದ್ದೀನಿ, ಇಲ್ಲಿ ಎಷ್ಟು ಸಂಬಳ ಕೊಡ್ತಾರೆ ಅಂತ ಕೇಳ್ತಾಳೆ. ನೀವೇನ್ ಕಲ್ಸ್ಕೊಡೋಕೆ ಬಂದಿದ್ದೀರಾ ಅಂತ ಅವಳು ಕೇಳ್ತಾಳೆ. ನಾನು ಡ್ಯಾನ್ಸ್ ಕಲ್ಸ್ಕೊಡೋಕೆ ಬಂದಿದ್ದೀನಿ ಅಂತಾಳೆ ಶಾಂತಿ. ನಾನು ಭರತನಾಟ್ಯ ಮಾಸ್ಟರ್ ಅಂತಿರೋವಾಗ ನಿಮ್ಗೆ ಎಷ್ಟು ಸಂಬಳ ಬೇಕು ಅನ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ನನಗೆ ತಿಂಗ್ಳಿಗೆ 50,000 ಕೊಟ್ಟರೆ ಸಾಕು ಅಂತಾಳೆ ಶಾಂತಿ. ತುಂಬಾ ಕಡಿಮೆ ಕೇಳ್ತಿದ್ದೀರಾ ನೀವು, ನನಗೆ ಗೊತ್ತಿರೋ ಹಾಗೆ ನಿಮಗೆ 1 ಲಕ್ಷ ಕೊಡಬೇಕು ಅಂತಾಳೆ ಹುಡುಗಿ. ಆಗ ಶಾಂತಿಗೆ ತುಂಬಾನೇ ಖುಷಿಯಾಗ್ಬಿಡುತ್ತೆ. 1 ಲಕ್ಷನ ಅನ್ಕೋತಿರ್ತಾಳೆ. ಶಾಂತಿ ಇಂಟರ್ವ್ಯೂಗೆ ಒಳಗೆ ಬರ್ತಾಳೆ. ನಿಮ್ಮ ಹೆಸರು ಅಂತ ಕೇಳ್ತಾರೆ. ನನ್ನ ಹೆಸರು ಶಾಂತಿ, ನಾನು ಭರತನಾಟ್ಯಂ ಮಾಸ್ಟರು, ನನಗೆ ಭರತನಾಟ್ಯಂ ಚೆನ್ನಾಗಿ ಗೊತ್ತು, ನನಗೆ ಯೋಗ ಕೂಡ ಗೊತ್ತು ಅಂತ ಇರ್ತಾಳೆ. ಆಗ ಅಲ್ಲಿರೋ ಸ್ಟಾಫ್ ಹೇಳ್ತಾರೆ, ಇದಮ್ಮ ನಿಮ್ಮನ್ನ ಇಂಟರ್ವ್ಯೂ ಮಾಡೋಕ್ಕೆ ಇನ್ನೊಬ್ರು ಬರ್ತಾರೆ ಅಂತ ಹೇಳ್ತಾರೆ. ಅವ್ರು ಬಂದಿದ ತಕ್ಷಣನೇ ನೀವು ಅವ್ರ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾರೆ. ಅವ್ರು ಯಾರು ಅಂತಿರೋವಾಗ ಅವರು ಕೂಡ ಈ ಅಸೋಸಿಯೇಷನ್ ಅಧ್ಯಕ್ಷರು ಅಂತ ಹೇಳ್ತಾರೆ. ಕೂತ್ಕೊಳ್ಳಿ ಅಂತಿರೋವಾಗ ಶಾಂತಿ ಒಂದ್ ಕಡೆ ಕೂತ್ಕೋತಾಳೆ. ಆಗ ಅಲ್ಲಿಗೆ ಮೀನಾ ಬರ್ತಾಳೆ. ಮೀನಾ ಶಾಂತಿನ ನೋಡ್ಬಿಟ್ಟು ಅಯ್ಯೋ ಅತ್ತಿ ಯಾಕೆ ಇಲ್ಲಿಗೆ ಬಂದ್ರು ಅನ್ಕೋತಿರ್ತಾಳೆ. ಶಾಂತಿ ಮೀನಾನ ನೋಡ್ತಾ ಇರ್ತಾಳೆ. ಈಗ ಹೇಳಿ ಅಮ್ಮ ನೀವು ಹೇಳಿ ಅಂತಿರೋವಾಗ ಮೀನಾ ಬಂದು ಚೇರ್ ಮೇಲೆ ಕೂತ್ಕೋತಾಳೆ. ಶಾಂತಿ ಅವಳನ್ನ ನೋಡಿ ಶಾಕ್ ಆಗ್ತಾಳೆ. ಇಲ್ಲಿ ಡ್ಯಾನ್ಸ್ ಮಾಸ್ಟರ್ ಕೆಲ್ಸಕ್ಕೆ ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಬೇಡ ಅತ್ತೆ, ಈ ಕೆಲಸ ನಿಮ್ಗೆ ಸರಿ ಬರಲ್ಲ ಅಂತಾಳೆ ಮೀನಾ. ಇವರು ನಮ್ಮ ಅತ್ತೆ ಅಂತ ಪಕ್ಕದಲ್ಲಿರೋರ್ಗೆ ಹೇಳ್ತಾಳೆ. ಓ ಹೌದಾ, ನೀವು ಬಂದ ತಕ್ಷಣ ಮೀನಾ ಅತ್ತೆ ಅಂತ ಹೇಳ್ಬಾರ್ದಾ? ಹಾಗಂತ ಅಲ್ಲಿರೋರು ಹೇಳ್ತಾರೆ. ಅತ್ತೆ ನೀವು ಬರ್ತೀರಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಹಾಗಂತ ಮೀನಾ ಹೇಳ್ತಿರೋವಾಗ ನೀನ್ ಇಲ್ಲಿಗೆ ಬರ್ತೀಯ ಅಂತ ನನಗೇನು ಗೊತ್ತಿತ್ತು ಅಂತಾಳೆ ಶಾಂತಿ. ಹಾಗಲ್ಲ ಅತ್ತೆ, ಕರ್ನಾಟಕದಲ್ಲಿರೋ ಸಂಘದವರೆಲ್ಲ ಸೇರಿ ಸಂಘದಲ್ಲಿರೋರ್ ಮಕ್ಕಳಿಗೆಲ್ಲ ಹೇಳ್ಕೊಡಕ್ಕೆ ಕರ್ಸಿರೋದು ಅಂತ ಹೇಳ್ತಾಳೆ. ಇದೆಲ್ಲ ನಿಮ್ಗೆ ಆಗಲ್ಲ ಅತ್ತೆ, ಬೇಡ ಅಂತಾಳೆ ಮೀನಾ. 1 ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ, ಇವಳು ನೋಡಿದ್ರೆ ಹೊಟ್ಟೆ ಹುರ್ಕೊಂಡು ಬೇಡ ಅಂತಿದ್ದಾಳೇನೋ ಅಂತ ಶಾಂತಿ ಅನ್ಕೋತಾಳೆ. ಬೇಡ ಅಂತ ನೀನ್ ಯಾಕೆ ಹೇಳ್ತಿದೀಯ ಅಂತ ಶಾಂತಿ ಕೇಳ್ತಾಳೆ. ಆಗ ಅಲ್ಲಿರೋರು ಮೀನಾ ಅವರೇನೇ ಇಂಟ್ರೆಸ್ಟಿಂದ ಬಂದಿದ್ದಾರಲ್ಲ, ನೀವ್ಯಾಕೆ ಬೇಡ ಅಂತಿದ್ದೀರಾ ಅಂತ ಕೇಳ್ತಾರೆ. ಕಾರಣ ಏನು ಅಂತ ನಾನು ಹೇಳ್ತೀನಿ, ನಾನು ಸಂಪಾದನೆ ಮಾಡಿಬಿಡ್ತೀನಿ ಜಾಸ್ತಿನ ಅಂತ ಇವಳು ಹೊಟ್ಟೆ ಉರಿ ಅಂತಾಳೆ. ಇವಳು ರಮ್ಮ ಎಲ್ಲ ತುಂಬಾನೇ ಸಂಪಾದನೆ ಮಾಡಬೇಕು, ನಾನು ಇವ್ರ ಕೈನೇ ನೋಡ್ತಿರ್ಬೇಕು, ಅದೇನೇ ತಾನೇ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ನೀವು ಸಂಪಾದನೆ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ, ಈ ಸಂಘದಲ್ಲಿ ಬರೋ ಮಕ್ಕಳಿಗೆಲ್ಲ ಆಟ ಪಾಠ ಡ್ಯಾನ್ಸು ಎಲ್ಲನೂ ಹೇಳ್ಕೊಡ್ಬೇಕು, ಆದ್ರೆ ಇಲ್ಲಿ ಯಾವ ಸಂಬಳನೂ ಕೊಡಲ್ಲ ಅಂತ ಹೇಳ್ತಾಳೆ ಮೀನಾ. ಏನು ಸಂಬಳ ಕೊಡಲ್ವಾ ಅಂತ ಶಾಂತಿ ಕೇಳ್ತಾಳೆ. ಸಂಬಳ ಇಲ್ಲದೆ ಕೆಲಸ ಮಾಡಿಸ್ಕೋತೀರಾ ಅಂತಿರೋವಾಗ ಅತ್ತೆ ಸಮಾಜ ಸೇವೆ ಅಂತ ಇದನ್ನೆಲ್ಲ ಹೇಳ್ಕೊಡ್ತಾರೆ. ಸಮಾಜ ಸೇವೆ ಮಾಡೋಕೆ ಯಾರ್ಯಾರು ಇಷ್ಟಪಟ್ಟು ಬರ್ತಾರೋ ಅವ್ರನ್ನ ನಾವು ತಗೋತೀವಿ, ನಾವು ಕೆಲ್ಸಕ್ಕೆ ಬೇಕು ಅಂತ ಹೇಳೋವಾಗ್ಲೇ ಇದನ್ನೆಲ್ಲ ಹೇಳಿದೀವಿ ಅತ್ತೆ ಅಂತ ಹೇಳ್ತಿರೋವಾಗ ಹೌದು ಮೇಡಮ್, ಬರೋರ್ಗೆ ನಾವು ಸಂಬಳ ಎಲ್ಲ ಕೊಡಲ್ಲ, ಟೀ ಬಿಸ್ಕೆಟ್ ಮಾತ್ರ ಕೊಡ್ತೀವಿ ಅಂತ ಪಕ್ಕದಲ್ಲಿರೋರು ಹೇಳ್ತಾರೆ. ಏನು ಟೀ ಬಿಸ್ಕೆಟ್ ಅಂತ ಶಾಂತಿ ಎದ್ದು ನಿಂತ್ಕೋತಾಳೆ. ಅಲ್ಲಿ ನಾನು ವೆಯ್ಟ್ ಮಾಡಬೇಕಾದ್ರೆ ಒಬ್ರು 1 ಲಕ್ಷ ಕೊಡ್ತಾರೆ ಅಂತ ಹೇಳಿದ್ರು ಅಂತಾಳೆ ಶಾಂತಿ. ಅತ್ತೆ ಅವ್ರು ನಿಮ್ಮನ್ನ ಕಿಂಡಲ್ ಮಾಡೋಕೆ ಹೇಳಿರ್ಬೇಕು ಅಂತಾಳೆ ಮೀನಾ. ಇಲ್ಲ ಕಣೆ, ನಾನು ಕೇಳಿದೆ 50,000 ಬೇಕು ಅಂತ ಕೇಳಿದೆ, ಅವ್ರು ಅದಕ್ಕೆ 1 ಲಕ್ಷ ಕೊಡ್ತಾರೆ ಅಂತ ಹೇಳಿದ್ರು ಅಂತಾಳೆ ಶಾಂತಿ. ಮೀನಾ ನೀವು ಹೇಳಿದ್ದು ಸರಿನೇ, ಆ ಹುಡುಗಿ ಇವ್ರನ್ನ ಕಿಂಡಲ್ ಮಾಡಿದಾಳೆ ಅಂತ ಪಕ್ಕದಲ್ಲಿರೋರು ಹೇಳ್ತಾರೆ. ನಾನು ತಪ್ಪಾದ ಕೆಲ್ಸಕ್ಕೆ ಬಂದ್ಬಿಟ್ಟೆ ಛೇ ಅನ್ಕೊಂಡು ಶಾಂತಿ ಬ್ಯಾಗ್ ಇಟ್ಕೊಂಡು ಹೋಗ್ತಾಳೆ. ಆಗ ಶಾಂತಿ ಹೊರಗಡೆ ಬಂದು ಏಯ್ 1 ಲಕ್ಷ ಸಂಬಳ ಕೊಡ್ತಾರೆ ಅಂತ ಯಾಕೆ ಸುಳ್ಳು ಹೇಳ್ದೆ ಅಂತಾಳೆ. ಹೌದು ಏನು ಎತ್ತ ಅಂತ ವಿಚಾರಿಸ್ದೆ, ನಿಮ್ಮ ಪಾಡಿಗೆ ನೀವು ಇಂಟರ್ವ್ಯೂಗೆ ಅಂತ ಬಂದ್ಬಿಟ್ರೆ ಹೇಗೆ ಅಂತಾಳೆ ಹುಡುಗಿ. ಇದು ಸೋಷಿಯಲ್ ಸರ್ವಿಸ್ ಮಾಡೋ ಜಾಗ ಅಂತಾಳೆ. ಇದನ್ನೆಲ್ಲ ಮೊದಲೇ ಹೇಳಬೇಕು ತಾನೇ ಅಂತಿರುವಾಗ ನೀವು 50,000 ಕೇಳಿದ್ರಿ, ಅವಾಗಲೇ ಗೊತ್ತಾಯ್ತು ನನಗೆ ನಿಮಗೆ ತುಂಬಾನೇ ದುರಾಸೆ ಇದೆ ಅಂತ. ಸರಿ ಸ್ವಲ್ಪ ಹೊತ್ತಾದ್ರೂ ಸಂತೋಷ ಪಡ್ಲಿ ಅಂತ ಆ ರೀತಿ ಹೇಳ್ದೆ ಅಂತಾರೆ. ಶಾಂತಿ ಮುಖ ಊದಿಸ್ಕೊಂಡು ಹೊರಡ್ತಾಳೆ. ಅವರು ನಗ್ತಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.